तीत्वा सर्वान् विशेषान् मायया भोजयन्नो माया संख्यातुरीयं परममृतमजं ब्रह्म यत्तन्नतोऽस्मि विषयान् हास्यभोगान् पश्चाच्चान्यान् स्वमतिविभवान् ज्योतिषा स्वेन सूक्ष्मान् सर्वानेतान् पुनरपि शनैः स्वात्मनि स्थापयित्वा हित्वा सर्वान् विशेषान् विगतगुणगणः आत्मसोनस्तुरीयः नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्रवरहित प्रज्ञानघनः प्रत्यगस्थो ब्रह्मैवाहमस्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पूज्यपाद सद्गुरुभ्यो नमः वन्दे तं सच्चिदानन्दं यतिवर्यं महामतिः श्री सच्चिदानन्देन्द्र सरस्वती महासद्गुरुभ्यो नमः अतीः भगवो केन हेतुना तैः न विरुध्यते इति उच्यते। केन हेतुना तैः न विरुध्यते इति उच्यते। ಸಾಂಖ್ಯಾದಿಗಳು ಪರಸ್ಪರಂ ವಿರುದ್ಧಂತೆ ಎಂದರು. ಪರಸ್ಪರ ವಿರುದ್ಧವಾದದ್ದರಿಂದ ಆ ವಾದಿಗಳೊಡನೆ ಅದ್ವೈತ ಸಿದ್ಧಾಂತ ವಿರುದ್ಧವಾಗಿರೋಲ್ಲ ಅಂತ. ಯಾಕೆ ವಿರುದ್ಧವಲ್ಲ? ನಿಮ್ದು ಒಂದು ಮತವೇದಾನೆ, ನಿಮ್ದು ಒಂದು ಸಿದ್ಧಾಂತನೇ. ಅವ್ರದ್ದು ಹೇಗೋ ನಿಮ್ದು ಅದು, ಅವ್ರದಕ್ಕೆ ನಿಮ್ದಕ್ಕಲ್ಲ ಅವ್ರ ವಿರುದ್ಧ, ಅವ್ರದಕ್ಕೆ ನೀವು ವಿರುದ್ಧ. ಅದೇ ವಿರುದ್ಧವಾಗದೇ ಇರುತ್ತೆ ಅಂತ ಕೇಳಿದ್ರೆ ಹೌದು, ನಮ್ದು ವಿರುದ್ಧವಲ್ಲ. ಹಾಗೆ ಹೇಳ್ತೀವಿ ಕೇಳು. ಅದ್ವೈತಂ ಪರಮಾರ್ಥೋ ಹಿ ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ. ದ್ವೈತಂ ತದ್ಭೇದ ಉಚ್ಯತೆ. ತೇಷಾಂ ಉಭಯಥಾದ್ವೈತಂ ತೇನಾಯನ್ನ ವಿರುಧ್ಯತೆ. ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ. ತೇಷಾಂ ಉಭಯಥಾದ್ವೈತಂ ತೇನಾಯನ್ನ ವಿರುಧ್ಯತೆ. అంటే అప్పటికి ఆన్సర్ చేయబడి సన్నం ಇದೆ అమ్మా కొంచెం ಇದೆ అదే ಅದ್ವೈತ ಪರಿಚಯ ಮಾಡ. ಅದ್ವೈತಂ ಪರಮಾರ್ಥಃ ಹಿ ಒಂದು ದ್ವೈತಂ ತದ್ಭೇದಃ ಉಚ್ಯತೆ. ತೇಷಾಂ ನ ಅಯಂ ನ ವಿರುಧ್ಯತೆ. ಕಣ್ಣಿಲ್ಲ ಮೈಕೆ ನೋಡ್ಬೇಕಾಗಿಲ್ಲ. ಅದ್ವೈತಂ ಪರಮಾರ್ಥ. ಅದ್ವೈತಂ ಅದ್ವೈತಂ ತತ್ವಂ. ಅದ್ವೈತಂ ವಸ್ತು ಅಂತ ಅರ್ಥ. ಅದ್ವೈತ ತತ್ವ ಅದ್ವೈತ ವಸ್ತು ಇದೆಯಲ್ಲ ಅದು ಪರಮಾರ್ಥವಾಗಿರ್ತಕ್ಕದ್ದು, ಸತ್ಯವಾಗಿರ್ತಕ್ಕದ್ದು. ದ್ವೈತ ಅಂತಿದೆಯಲ್ಲ ಅದು ಅದ್ವೈತದ್ದೇ ಭೇದ. ಅದ್ವೈತ ಹೇಗೆ ಸಮುದ್ರ ಒಂದು, ಅಲೆ ನೊರೆ ಗುಳ್ಳೆ ಇತ್ಯಾದಿಗಳೆಲ್ಲ ಬೇರೆ ಬೇರೆ. ಆದ್ರೆ ಸಮುದ್ರಕ್ಕೆ ಅದು ಯಾವುದೊಡನೆ ವಿರುದ್ಧವಿಲ್ಲ. ಅಲೆಯೊಡನೆ, ನೊರೆಯೊಡನೆ, ಗುಳ್ಳೆಯೊಡನೆ, ಸುಳಿಯೊಡನೆ ಸಮುದ್ರಕ್ಕೆ ವಿರೋಧವಿಲ್ಲ. ಅದು ಒಂದು ಇನ್ನೊಂದಕ್ಕೆ ವಿರುದ್ಧವೇ. ಅದು ಒಂದು ಇನ್ನೊಂದು ಆಗೋಲ್ಲ. ನೊರೆ ಹಳ್ಳಿ ಆಗಲ್ಲ, ಹಳ್ಳಿ ಮಳೆ ಆಗಲ್ಲ, ಗುಳ್ಳೆ ಸಿದ್ದಾಗ ಬೇರೆ ಬೇರೆ ಆಗಲ್ಲ. ಹಾಗೆ ದೇಶ ಆಮೇಲೆ ಆ ಸಾಂಖ್ಯಾದಿಗಳಿಗೆ ಉಭಯಥ ದ್ವೈತ ಅಂದ್ರೆ ಅವರು ಪರಮಾರ್ಥವೂ ದ್ವೈತವೇ, ವ್ಯವಹಾರವೂ ದ್ವೈತವೇ. ಅವ್ರಿಗೆ ಅದ್ವೈತ ಗೊತ್ತೇ ಇಲ್ಲ. ಅವ್ರು ದ್ವೈತಿಗಳೇ. ಸಾಂಖ್ಯರು ಪುರುಷ ಅನೇಕವಾದಿ, ಅನೇಕ ಪುರುಷವಾದಿಗಳು. ಬೇರೆ ಬೇರೆ ಪ್ರಕೃತಿ ಸತ್ಯ ಅಂತ ಹೇಳ್ತಾರೆ. ಪ್ರಕೃತಿ ಕಲ್ಪಿತ, ಅಭಿಜಾ ಕಲ್ಪಿತ, ಮಾಯೆ ಅಂತ ತೋರಿಕೆ ಅಲ್ಲ. ಪರಮಾರ್ಥವೂ ದ್ವೈತವೇ, ವ್ಯವಹಾರ ಪರಮಾರ್ಥ ನಮ್ಮ ದ್ವೈತ ಒಪ್ಪಲ್ಲ. ಪರಮಾರ್ಥ ಉಭಯತಾಪಿ ದ್ವೈತವೇ ಆಗಲಿ. ಆದ್ರಿಂದ ಪರಸ್ಪರ ವಿರುದ್ಧವಿದೆ. ಅವ್ರದ್ದು ಅವ್ರದಕ್ಕೆ ವಿರುದ್ಧ, ಒಂದಕ್ಕೊಂದು ವಿರುದ್ಧ ಅವರೇ ಹೇಳ್ತಾರೆ. ಅವ್ರ ಸ್ಟೇಟ್ಮೆಂಟ್ ಒಂದೊಂದ್ಸಲ ಇರುತ್ತೆ. ಅದರಿಂದ ಆ ಸಿದ್ಧಾಂತವನ್ನು ಯಾವ ರೀತಿಯಲ್ಲೂ ಮಾನ್ಯತೆ ಮಾಡಬಾರ್ದು, ಅನುಕರಣೆ ಮಾಡಬಾರ್ದು. ಅದು ನಿಮಗೆ ದಾರಿ ತಪ್ಪಿಸುವಂತಹ ಮಾರ್ಗ ಅದು ಅಂತ.
ಅದ್ವೈತಂ ಪರಮಾರ್ಥ ಅದ್ವೈತಂ ಪರಮಾರ್ಥಃ ಹಿ ಯಂ ನಾನಾತ್ವಂ ತಸ್ಯ ಅದ್ವೈತಸ್ಯ ಭೇದಃ ತದ್ಭೇದಃ ತದ್ಭೇದಃ ತಸ್ಯ ಕಾರ್ಯವಿತ್ಯರ್ಥಃ. ತಸ್ಯ ಕಾರ್ಯಂ ಇತ್ಯರ್ಥಃ. ಅದ್ವೈತವು ಹೀ ಅನ್ನೋದು ಅನುಭವನ ಹೇಳುತ್ತೆ ಅಲ್ಲವೇ ಅಂತ. ಅದ್ವೈತವು ಪರಮಾರ್ಥವಲ್ಲವೇ, ಸತ್ಯವಾದದ್ದಲ್ಲವೇ? ಪರಮಾರ್ಥ ಅಂದರೆ ಏಕರೂಪೇಣ ಸ್ಥಿತೋಯೋ ಅರ್ಥ ಸ ಪರಮಾರ್ಥ ಅಲ್ಲ. ಎಂದೆಂದಿಗೂ ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಮಾರ್ಪಡದೇ ಇರುವಂತಹ ಸ್ಥಿತಿ, ಅದು ಅದ್ವೈತ. ಅದು ಪರಮಾರ್ಥ. ದ್ವೈತವು ಅದರದ್ದೇ ಭೇದ. ದ್ವೈತ ಅದು ಒಂದು ಬೇರೆ ಇಲ್ಲೇ ಇಲ್ಲ. ಅದ್ವೈತವನ್ನೇ ತಪ್ಪಾಗಿ ನೋಡಿದಾಗ ದ್ವೈತ ಕಾಣ್ತದೆ. ಎಂ ಭಾಗಶೋ ಮನ್ಮತೆ ಎಂ ಕಂ ಪರಮಾತ್ಮ ಭಾಗಶಃ ಭಾಗಂ ಬೇಕಿನಃ ಜ್ಞಾನ. ತಸ್ಯ ಅಂದ್ರೆ ಆ ಅದ್ವೈತಸ್ಯ, ಆ ಅದ್ವೈತದ್ದೇ ಭೇದ, ತದ್ಭೇದ, ಅದರ ಕಾರ್ಯ, ಅದರ ಭೇದ ಅಂದ್ರೆ ಅದರ ಕಾರ್ಯ. ಭೇದ, ಕಾರ್ಯ, ತುಂಡು, ತುಣುಕು, ಅವಯವ ಎಲ್ಲ ಒಂದೇ. ಅವಿದ್ಯಾಕಲ್ಪಿತವಾದದ್ದು ಅಂತ ಅರ್ಥ. ದ್ವೈತವೆಂಬುದು ಅವಿದ್ಯಾಕಲ್ಪಿತ, ಅವಿದ್ಯಾ ತೋರುವಂಥದ್ದು. ಅದರಿಂದ ಇವಾಗ ಹಗ್ಗ ಒಂದು ಕಾರಣ, ಹಾವು, ನೀರಿನ ಕೋಡಿ, ನದಿ ಬಿರುಕು, ಹೂವಿನ ಮಾಲೆ ಎಲ್ಲ ಅದರದ್ದೇ ಭೇದ, ಅದರದ್ದೇ ಕಾರ್ಯ, ಅದರದ್ದೇ ವಿಶೇಷ, ಅದು ಒಂದೇ ಇರೋದು. ತಿಳ್ಕೊಳ್ತಾ ನಾಲ್ಕು ಬಾಧೆ ಆಗುತ್ತೆ. ಯಾಕಂತೀರಾ ಅಂದ್ರೆ ಶ್ರುತಿ ನೋಡಿ, ಏಕಮೇವಾದ್ವಿತೀಯಂ ಏಕಮೇವಾದ್ವಿತೀಯಂ ತತ್ತೇಜೋ ಅಸಿತಾ ಇತಿ ಶ್ರುತೇಃ. ತೇಜೋ ಸೃಜತಾ ಇತಿ ಶ್ರುತೇಃ. ಸೃಷ್ಟಿಗೆ ಮುಂಚೆ ಅದು ಏಕಮೇವಾದ್ವಿತೀಯವಾಗಿತ್ತು. ಅದೇ ತೇಜಸ್ಸನ್ನು ಸೃಷ್ಟಿ ಮಾಡ್ತದೆ ಅಂದ್ರೆ ತೇಜಸ್ಸೆಂಬ ಕಲ್ಪನೆಗೆ ಆಸ್ಪದವಾಯಿತು ಅಂತ ಅರ್ಥ. ತೇಜಸ್ಸನ್ನು ಸೃಷ್ಟಿ ಮಾಡ್ತದೆ ಅರ್ಥ ಏನು ಹೇಳಿ, ನಾವು ತೇಜಸ್ಸು ಅಂತ ಒಂದು ಕಲ್ಪನೆ ಮಾಡ್ಕೊಂಡಿದೀವಲ್ಲ, ಆ ತೇಜಸ್ಸೆಂಬ ಕಲ್ಪನೆಗೆ ಅದು ಆಸ್ಪದವಾಯಿತು ಅನ್ನೋದೇ ತೇಜಸ್ಸನ್ನು ಸೃಷ್ಟಿ ಮಾಡ್ತದೆ ಅಷ್ಟೇ ಹೊರತು ಬ್ರಹ್ಮಕ್ಕೂ ತೇಜಸ್ಸನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಯಾವುದೋ ಅದ್ವೈತಕ್ಕೂ ಅದ್ವೈತ ತತ್ವಕ್ಕೂ ತಿಪ್ಪಲ್ಲಾಗ ಹೊಡೆದು ಏನೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಪರಮಾತ್ಮಗೂ ಏನೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಕೂಟಸ್ಥನಾದ ಅವಿಕ್ರಿಯನಾದ್ರಿಂದ ಯಾವ್ದನ್ನು ಸೃಷ್ಟಿ ಮಾಡಿ ಪರಮಾತ್ಮನಿಗೂ ಆಗಲ್ಲ. ಅದು ಹುಚ್ಚೋದು. ತಪ್ಪುಳಿಕೆ ಇದ್ರೆ ನೀವು ಹೇಳಿದ್ರೆ ಪರಮಾತ್ಮನಿಂದ ದೊಡ್ಡದು ಯಾವುದೋ ತಪ್ಪುಳಿಕೆನೆ. ಪರಮಾತ್ಮನನ್ನು ತುಂಡು ಮಾಡಿ ಅವನನ್ನು ಇಲ್ಲ ಮಾಡಿ ಅವನನ್ನು ಅನೇಕ ಮಾಡಿದೆಯಲ್ಲ, ಇದು ಭಾರಿ ವಿಶೇಷ. ಕೇವಲ ಪರಮಾತ್ಮ ಇದ್ದಾಗಿದ್ದಾನೆ, ಏನು ಬದಲಾವಣೆ ಆಗಿಲ್ಲ, ಆಗೋದೂ ಇಲ್ಲ. ಅದರಿಂದ ತೇಜಸ್ ಸೃಷ್ಟಿ ಆಯಿತು ಅಂತಂದ್ರೆ ಪರಮಾರ್ಥವನ್ನು ತೇಜಸ್ ಎಂಬುದಾಗಿ ಕಲ್ಪನೆ ಮಾಡ್ಕೊಂಡಿದ್ದೀವಿ. ತೇಜಸ್ ಎಂಬುದು ಪರಮಾರ್ಥದಲ್ಲಿ ಕಲ್ಪಿತವಾಗಿದೆ ಅಂತ ಅಷ್ಟೇ ಅರ್ಥ. ಉಪಪತ್ತೇಷ್ಟ ಯುಕ್ತಿಯಿಂದ ಇದು ಹೊಂದತ್ತೆ, ಬರೀ ಶ್ರುತಿ ಮಾತ್ರ ಅಲ್ಲ. ಯುಕ್ತಿಯಿಂದ ಲಾಜಿಕ್, ಯುಕ್ತಿಯಿಂದ ಸ್ವಚಿತ್ತ ಸ್ಪಂದನ ಭಾವೇ ಸಮಾಧೌ ಮೂರ್ಛಾಯಾಂ ಸುಷುಪ್ತೌ ಚ ಅಭಾವಾತ್. ಶಂಕರಾಚಾರ್ಯರು ಸುಷುಪ್ತಿಯನ್ನು ಸಮಾಧಿಯನ್ನು ಒಂದು ಕ್ಯಾಟಗರಿ ಮಾಡ್ತಾ ಇದ್ದಾರೆ. ಸುಷುಪ್ತಿಯಲ್ಲೂ ದ್ವೈತ ಕಾಣಲ್ಲ, ಸಮಾಧಿಯಲ್ಲೂ ಕಾಣಲ್ಲ. ಯಾಕಂದ್ರೆ ಸ್ವಚಿತ್ತ ಸ್ಪಂದನ ಅಭಾವ, ತನ್ನ ಚಿತ್ತದ ಅಲುಗಾಟವಿಲ್ಲದೆ ಇದ್ದಾಗ, ಚಿತ್ತದಲ್ಲಿ ವೈಬ್ರೇಷನ್ ಇಲ್ಲ, ಚಿತ್ತದಲ್ಲಿ ಅಲುಗಾಟವಿಲ್ಲ, ತೋರಿಕೆ ಇಲ್ಲ ಅಂತ ಆದ್ರೆ ಅದು ಯಾವ ಸ್ಟೇಜಲ್ಲ, ಕೋಮ ಆಗಲಿ, ಮೂರ್ಛೆ ಆಗಲಿ, ಸಮಾಧಿ ಆಗಲಿ ಕಾಣಲ್ಲ. ಅದನ್ನ ಸಮಾಧಿಯಲ್ಲಿ ಅದ್ವೈತ ಅನುಭವ ಆಗತ್ತೆ ಅಂತ ಹೇಳಿ ಈಗಿನ ವ್ಯಾಖ್ಯಾನಕಾರ ಏನ್ ಹೇಳ್ತಾರೆ, ಅದು ಭಾಷ್ಯಕ್ಕೆ ವಿರುದ್ಧ. ಆತ್ಮಜ್ಞಾನದಿಂದ ಮೋಕ್ಷ ಆಗಲ್ಲ, ಆತ್ಮಜ್ಞಾನದಿಂದ ಅದು ಅನುಭವ ಸಮಾಧಿ ಮಾಡ್ಕೋಬೇಕು, ಸಮಾಧಿಗೆ ಹೋಗ್ಬೇಕು ಅಂತ ಹೇಳಿ ಈ ಯೋಗವನ್ನು ಬೆಳೆಸ್ತಾರೆ. ಈಗಿನ ಅರ್ವಾಚೀನ ವೇದಾಂತಿಗಳು ವೇದಾಂತಕ್ಕೆ ಪಾತಂಜಲಿ ಯೋಗ ಬೆಳೆಸಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅಖಂಡ ಅನುಭವ ಆಗತ್ತೆ ಅಂತ ಹೇಳಿ ಖಂಡಾಕಾರ ವೃತ್ತಿ ಬರುತ್ತೆ. ಏನೇನೋ ಹುಚ್ಚು ಕಲ್ಪನೆ ಇರೋ ಹಾಗೆ ಶಂಕರಾಚಾರ್ಯ ಹೇಳಿದ ಹಾಗೆ ತಿಳ್ಕೊಳಕ್ ಆಗದೆ ಇದ್ದಾಗ ಏನೇನೋ ಕಲ್ಪನೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಸ್ಪಷ್ಟವಾಗಿ ಬರಿತಾ ಇದ್ದಾರೆ, ಸಮಾಧೌ ಚ ಚಕಾರ ಹಾಕ್ಬಿಟ್ರು, ಮೂರ್ಛಾಯಾಂಚ ಮುರ್ಛಿ ಸೇರಿಬಿಟ್ರು. ಏನಿರುತ್ತೆ, ಚಿತ್ತ ಸ್ಪಂದನ ಇರೋದಿಲ್ಲ, ಆದ್ರಿಂದ ದ್ವೈತ ಕಾಣಲ್ಲ. ಅದ್ವೈತ ಇರುತ್ತೆ ಅಲ್ಲ, ಚಿತ್ತ ಸ್ಪಂದನ ಇರೋದಿಲ್ಲ. ಯಾಕೆ ಚಿತ್ತ ಸ್ಪಂದನ, ಚಿತ್ತದ ಅಲುಗಾಟವೇ ಪ್ರಪಂಚ ಅಂದ್ರೆ. ಚಿತ್ತ ಸ್ಪಂದಿತಮೇ ವೇದ ಗ್ರಾಹ್ಯ ಗ್ರಾಹಕ ಅವದ್ವಯಂ ಚಿತ್ತಂ ನಿರ್ವಿಷಯಂ ಜ್ಞಾನಂ ಅಸಂಗಂ ತೇನಕ್ಕೆ ಶಾಂತಿ ಬರೋಣ. ಟೈಮ್ ಇದೆ ನನಗೆ, ಆಮೇಲೆ ಅದಾದ್ಮೇಲೆ ಕೇಳಬೇಕು.
ಹಿಂದಿನ ಬರುತ್ತೆ ಅಂತಲ್ಲ, ಇದನ್ನ ಕೇಳಕ್ ನಮ್ಗೆ ಅಧಿಕಾರ ಇಲ್ಲ. ನಂಗೆ ಅಧಿಕಾರ ಬರೋದು ಪಾಠ ಆದ್ಮೇಲೆ. ಮೂರಲ್ಲೂ ಸಮಾಧಿ, ಮೂರ್ಛೆ, ಸುಷುಪ್ತಿ ಹಿಡ್ಕೊಂಡ್ರಿ, ಕಂಟ್ರೋಲ್ ಮಾಡಿದ್ರಿ, ಅಡಗಿಸಿಕೊಂಡ್ರಿ ಅಂದ್ರೆ ಈಗಲೇ ಅದ್ವೈತ ನಿಮ್ಗೆ ಸ್ಥಿತಿ ಬಂದ್ಬಿಡುತ್ತೆ, ಅದ್ವೈತಾತ್ಮ ಅನುಭವ ಆಗ್ಬಿಡುತ್ತೆ. ಕಂಡ್ಕೊಳ್ಳೋದು ಜ್ಞಾನ, ಇರೋದು ಅನುಭವ. ಅನುಭವವನ್ನ ಅನುಭವಕ್ಕಾಗಿ ಏನು ಮಾಡ್ಬೇಕಾಗಿಲ್ಲ, ಪ್ರಯತ್ನ ಮಾಡಿ. ಅನುಭವ ಅನ್ನೋದು ಇದ್ದುಬಿಟ್ಟಿದೆ, ಸ್ವರೂಪ ಇದ್ದುಬಿಟ್ಟಿದೆ, ಅನುಭವ ಸ್ವರೂಪ ಒಂದೇ. ಕಂಡುಕೊಳ್ಳದೆ ಇರೋದ್ರಿಂದ ಅನರ್ಥ, ದುಃಖ, ಕಷ್ಟ ಇದು. ಕಂಡುಕೊಳ್ಳೋದ್ರಿಂದ ಜ್ಞಾನ ನಿವೃತ್ತಿ, ಅನರ್ಥ ನಿವೃತ್ತಿ, ಅವಿದ್ಯಾ ನಿವೃತ್ತಿ, ಮೋಕ್ಷ ಪ್ರಾಪ್ತಿ ಅಂತ ಔಪಚಾರಿಕ ಹೇಳಬೇಕು. ಮೋಕ್ಷ ಪ್ರಾಪ್ತಿ ನಿಜವಾಗ ಆಗೋದಲ್ಲ, ಮುಕ್ತರೇ ನಾವು, ಗುರುತಿಸ್ಕೊಂಡಿಲ್ಲ ಅಷ್ಟೇ. ಅತಃ ತದ್ಭೇದ ಉಚ್ಯತೆ, ಅತಃ ತದ್ಭೇದಃ ಉಚ್ಯತೆ ದ್ವೈತಂ. ಅದನ್ನು ದ್ವೈತವನ್ನ ಅದರ ಭೇದ ಏನ್ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅಲ್ಲಿ. ಅದ್ವೈತ ಪರಮಾರ್ಥ ಆದಾಗ ದ್ವೈತ ಯಾವ್ದದ್ದೋ, ಎಲ್ಲಿಂದೋ, ಹೇಗ್ ಬಂತು, ಯಾಕೆ ಬಂತು, ಯಾವಾಗ ಬಂತು ಅಂತ ಕೇಳಿದ್ರೆ ಏನ್ ಹೇಳ? ಎಲ್ಲಕ್ಕೂ ಅವಿದ್ಯೆಯಿಂದ ಅಂತ ಒಂದೇ ಉತ್ತರ ಇಲ್ಲ. ಅದರದ್ದೇ ಆವಿಷ್ಕಾರ, ತೋರ್ಕೊಳ್ಳುವಿಕೆ ಅಂತ ಹೇಳ್ಬೇಕು. ಅದರ ಕಡೆಯಿಂದ ತೋರ್ಕೊಳ್ಳುವಿಕೆ, ನಮ್ಮ ಕಡೆಯಿಂದ ತಪ್ಪು ತಿಳುವಿಕೆ. ಎಲ್ಲ ಹಿಡ್ಕೊಂಡ್ರು ಅದೇ, ಪಕಡೋನ್ರು ಅದೇ, ಪಕಡೋನ್ರು ಹಿಡ್ಕೊಂಡು ಪಕಡ. ಏನಾಯ್ತು ತಪ್ಪು ತಿಳ್ಕೊಂಡ್ರೆ ಹೀಗೆ ತೋರುತ್ತೆ. ಪರಮಾರ್ಥ ತಪ್ಪು ತಿಳ್ಕೊಂಡ್ರೆ ಹೀಗೆ ಕಾಣುತ್ತೆ. ಅದು ಹೀಗೆ ಕಾಣುತ್ತೆ ನೋಡುವ, ನಾವು ಹೀಗೆ ಕಾಣ್ತೀವಿ, ನೋಡ್ತೀವಿ ನೋಡುವ, ಅದು ಆಗಿದೆ ನೋಡುವ, ಏನು ನೋಡ ಏನಂದು ಅದು ಹಾಗೆ, ಅಲ್ಲಿ ವ್ಯತ್ಯಾಸ ಇಲ್ಲ. ದ್ವೈತಿನಾಂತ ತೇಷಾಂ ಪರಮಾರ್ಥತಶ್ಚ ಅಪರಮಾರ್ಥತಶ್ಚ ಅಪರಮಾರ್ಥತಶ್ಚ ಉಭಯಥಾಪಿ ದ್ವೈತಮೇವ. ಉಭಯಥಾಪಿ ದ್ವೈತಮೇವ. ದ್ವೈತಿಗಳಾಗಿರ್ತಕ್ಕಂತಹ ಸಾಂಖ್ಯಾದಿಗಳಿಗೆ ನಿಜವಾಗಿಯೂ ದ್ವೈತ, ವ್ಯಾವಹಾರಿಕವಾಗಿ ದ್ವೈತ. ಅಪರಮಾರ್ಥ ಅಂದ್ರೆ ವ್ಯಾವಹಾರಿಕ, ಸುಳ್ಳಾಗಿ ತರ್ಸಲ್ಲ. ಅವ್ರಿಗೆ ಸುಳ್ಳು ಅನ್ನೋದೇ ಇಲ್ಲ ಅವರಿಗೆ. ನನ್ ತಮಾಷೆ ಗೊತ್ತಾ, ರಾಮಾನುಜಾಚಾರ್ಯರು ಒಂದ್ ಕಡೆಯಲ್ಲಿ ಹೇಳುವಾಗ ಎಲ್ಲವೂ ತತ್ತತ್ಕಾಲ ಸಮ್ಯಜ್ಞಾನವೇ, ಮಿಥ್ಯಾಜ್ಞಾನ ಅಂತ ಇಲ್ವೇ ಇಲ್ಲ, ಹೋಲಿಕೆ ಕೊಟ್ಟು ಹೇಳಬೇಕು, ಹಾಗೆ ಹೇಳಕ್ಕಾಗಲ್ಲ. ಅದೇನೋ ಸಜಿ ನಿಜ, ಹೋಲಿಕೆ ಕೊಡ. ಮಿಥ್ಯಾಜ್ಞಾನ ಪದವೇ ಇಲ್ಲ ಅಂದ್ಬಿಟ್ರೆ, ಅನುಭವ ಇಲ್ಲ ಅಂದ್ಬಿಟ್ರೆ, ವ್ಯವಹಾರದ ಹಗ್ಗದ ಹಾವು ಅನ್ನೋದು ಸಮ್ಯಜ್ಞಾನ ಅಂದ್ಬಿಟ್ರೆ ಹೆಂಗಾಗತ್ತೆ? ವ್ಯವಹಾರ ಹೊಂದಲ್ಲಪ್ಪ. ಒಂದಂತೂ ನಿಜ, ಎಲ್ಲಾ ಜ್ಞಾನವೂ ತತ್ಕಾಲ ಸಮ್ಯಜ್ಞಾನವಾಗಿ ತೋರುತ್ತೆ ಅನ್ನೋ ನಿಜ, ಅದಂತೂ ಒಪ್ಪುವಂತ ವಾಕ್ಯ. ಹೌದು, ಕೇಳಿಸಿಲ್ಲ. ಅದು ಹಾವು ಅಂತ ಮೊದಲು ನೋಡಿದಾಗ ಅದು ಸಮ್ಯಜ್ಞಾನ, ಅದು ಹಾವಲ್ಲ ಹಗ್ಗ ಅಂತ ಆಮೇಲೆ ಗೊತ್ತಾದಾಗ ಅದು ಸಮ್ಯಜ್ಞಾನವೇ. ಸೊ ಸಮ್ಯಜ್ಞಾನ ಬಿಟ್ಟು ಬೇರೆ ಏನೂ ಆಗಲ್ಲ. ಪಕ್ಷದಲ್ಲಿ ಇದೀನಿ ಆಯ್ತಾ? ದೃಷ್ಟಿ ಹೇತುನ ಅಸ್ಪಕ್ಷ ನ ವಿರುದ್ಧತೆ ತೈಹಿ. ಭ್ರಾಂತರಾಗಿರುವ ದ್ವೈತಿಗಳಾಗಿರ್ತಕ್ಕವರಿಗೆ ಆ ದೃಷ್ಟಿಯು, ದ್ವೈತ ದೃಷ್ಟಿಯು ಬಿಡಿಬಿಡಿಯಾಗಿದ್ದದ್ದಾದರೂ, ಅಭ್ರಾಂತರಾಗಿರೋ ನಮಗೆ ಅದ್ವೈತ ದೃಷ್ಟಿ ಇದ್ದರು. ಭ್ರಾಂತರಾಗಿರೋ ಅವರಿಗೆ ದ್ವೈತ ದೃಷ್ಟಿ, ಅಭ್ರಾಂತರಾಗಿರೋ ನಮಗೆ ಅದ್ವೈತ ದೃಷ್ಟಿ ಅಂತಾದರೂ ಆ ಕಾರಣದಿಂದ ನಮ್ಮ ಅಸ್ಪಕ್ಷ ಇದೆ, ನಮ್ಮ ಪಕ್ಷ ಇದೆಯಲ್ಲ, ಅದು ಅವರ ವಿರುದ್ಧವಲ್ಲ. ಈಗ ಉದಾಹರಣೆ ಕೊಡ್ತಾರೆ ಭಾಷ್ಯಕಾರರು. ಒಬ್ಬ ಹುಚ್ಚ ಬರ್ತಾನೆ, ನಾನು ಹೊಡಿ ನೋಡೋಣ, ತಾಕತ್ ಹೊಡಿ ನೋಡೋಣ ಅಂತಂದ್ರೆ ಯಾರು ಹೊಡಿತಾರ? ಹುಚ್ಚ ಹಂಗೆ ಗೊತ್ತಿದೆ ಅವನು, ಹುಚ್ಚ ಹಂಗೆ ಗೊತ್ತು, ಏನೋ ನೀನ್ ಕೈ ಕಲ್ಲಿ ಇಟ್ಕೊಂಡಿದ್ಯಾ, ನನ್ ಕಡಿ ನೋಡೋಣ ಅಂತಂದ್ರೆ ಕಲ್ಲಿ ಇಟ್ಕೊಂಡಿದ್ರು, ಆನೆ ಮೇಲೆ ಹತ್ತಿದ್ರು, ತುಳಿಸೋದಿಲ್ಲ, ಹೊಡೋದಿಲ್ಲ. ಯಾಕೆ ಹೇಳೋ? ಒಂದು ಮಗು ಅವ ನಂಗೆ ಹೊಡೆಯೋಣ ತಾಕತ್ತಿದ್ದೆ ಅಂತಂದ್ರೆ ಹೊಡೆದ್ಬಿಡ್ತೀಯ ನೀನು. ಮಗು ಗೊತ್ತಿಲ್ಲ ಅದಕ್ಕೆ ಹೊಡೆದ ಏನಾಗುತ್ತೆ ಅಂತ. ಇಲ್ಲ ಕಣೋ, ನಂಗೆ ಹೊಡೆಯೋಕ್ಕಾಗಲ್ಲ ಕಣೋ ಅಂತ ಅನ್ಬೇಕು. ನೀನು ಗಟ್ಟಿ ಕಣೋ ಮಗಳೇ, ಬಹಳ ಗಟ್ಟಿ ನೀನು, ನೀನ್ ಭೀಮ, ನಿನ್ ಹೊಡೆಯೋಕ್ಕಾಗಲ್ಲ ಕಣೋ ಅಂತ. ಪ್ರೇಮ ಇದೆ, ಆ ಮಗು ಹೊಡೆಯೋಕ್ಕಾಗಲ್ಲ. ಮಗು ಏನೋ ಹೇಳತ್ತೆ, ನಾನು ಹೊಡಿ ನೋಡೋಣ ತಾಕತ್ತಿದ್ದೆ ಅಂತ. ಜೋರ ಬಿಗಿದ್ರೆ ಕಡ್ಕೊಳತ್ತೆ ಮಗು, ಹೊಡಿತಾರ, ಅದು ಹೇಳ್ತು ಅಂತ ಹೇಳ್ಬಿಟ್ಟು. ಹಾಗೆ ಹುಚ್ಚ ಏನೋ ಒಂದಂತೆ ಆನೆ ಮೇಲೆ ಒಬ್ಬ ಬರ್ತಾ ಇರ್ತಾನೆ, ಮುಂದೆ ಅದೇ ವಿಷಯ. ಒಟ್ಟು ಭ್ರಾಂತರಾಗಿರೋ ಅವರಿಗೆ ದ್ವೈತ ದೃಷ್ಟಿಯಾದರೂ, ಅಭ್ರಾಂತರಾದ ನಮಗೆ ಅದ್ವೈತ ದೃಷ್ಟಿಯಾದರೂ, ಆ ಕಾರಣದಿಂದ ನಮ್ಮ ಪಕ್ಷ ಅವರಿಗೆ ವಿರುದ್ಧ ಮಾತ್ರ ಅನ್ಕೋಬೇಡಿ.
ಯಾಕೆ ಅಂದ್ರೆ ಇಂದ್ರೋ ಮಾಯಾಭಿಪುರರೂಪ ಈಯತೆ ಇಂದ್ರೋ ಮಾಯಾಭಿಃ ಪುರರೂಪ ಈಯತೆ ನತು ತದ್ವಿತೀಯಮಸ್ತಿ ನತು ತತ್ ಪರಮಾತ್ಮ ಪರಮೇಶ್ವರ ಪರಮಾತ್ಮ ಪುರರೂಪಂ ಅನೇಕ ಗಮ್ಯತೆ. ಪರಮಾತ್ಮನು ಇಂದ್ರಿಯ ಪ್ರಜ್ಞೆಯಿಂದ ಅನೇಕ ರೂಪವಾಗಿ ತೋರ್ತಾನೆ, ಗೊತ್ತಾಗ್ತಾನೆ. ಇಂದ್ರಿಯ ಪ್ರಜ್ಞೆ ಅವಿದ್ಯಾ ದೃಷ್ಟಿ, ಮಾಯಾ ದೃಷ್ಟಿ, ಕಲ್ಪಿತ ದೃಷ್ಟಿ, ಅಧ್ಯಾತ್ಮ ದೃಷ್ಟಿ, ವ್ಯವಹಾರ ದೃಷ್ಟಿ, ಸ್ಥೂಲ ದೃಷ್ಟಿ, ಬಾಹ್ಯ ದೃಷ್ಟಿ, ಅನಾತ್ಮ ದೃಷ್ಟಿ. ಬೇಕಾ ಸಾಕ? ಎಂದಿಗೂ ಅಡಿದ್ರ తెలుసుకోవాలరా, అన్ని తెలుసుకోవాలి. రేపు ప్రొఫెషన్ చేయాలి కదా. ప్రొఫెషన్ ನನ್ನ ನಾನ ಮೇಲೆ ಬಿಡು, ನನ್ನ ಮೇಲೆ ಬಿಡು ನೋಡೋಣ ಅಂತ ಅಂತ ಇಟ್ಕೋ. ಒಂದು ಮಾತ್ರಕ್ಕೆ ಮತ್ತೆ ಗಜಾರೂಢನಾದವನು ಅವನ ಮೇಲೆ ಬಿಡ್ತಾನ ಆನೆನ? ಅವನು ತುಳಿಸ್ತಾನ? ಯಾಕೆ ತುಳಿಸಲ್ಲ, ಬಿಡಲ್ಲ? ಹುಚ್ಚಂಗ್ ಗೊತ್ತು, ಮುಷ್ಟಲ್ಲ ಅವಿರೋಧ ಪಾಪ ಅವನು ಹೇಗೆ ಸಾಧಿಸ್ಬೇಕು ನನ್ನ ಅಂತ. ಅವಿರೋಧ ಬುದ್ಧಿ ಅಂತ ನನಗೂ ಅವನಿಗೂ ವಿರೋಧ ಇಲ್ಲ, ಶತ್ರು ಅಲ್ಲ. ಶತ್ರು ಅಲ್ಲದೆ ಇದ್ಮೇಲೆ ಏನಂತ, ಶತ್ರು ಅಲ್ಲದೆ ಇದ್ಮೇಲೆ ಹುಚ್ಚನ ಮೇಲೆ ಹುಚ್ಚ ಹೇಳ್ದ ಅಂತ ಹೇಳ್ಬಿಟ್ಟು ಅವನ ಮೇಲೆ ತನ್ನ ಆನೆಯನ್ನ ತುಳಿಸಲ್ಲ, ಅವನ ಮೇಲೆ ಬಿಡೋಲ್ಲ, ಹೋಗಲ್ಲ. ಅದೇ ರೀತಿ ಅದ್ವೈತಿಗಳು ಕಲ್ಬಂಡೆ ಮನೆಯಲ್ಲಿದ್ದಾರೆ, ಬಾಕಿ ಎಲ್ಲ ಗಾಜಿನ ಮನೆ ಇದ್ದಾರೆ. ಅವರು ನಾನು ನಿಮ್ಮ ಮೇಲೆ ಕಲ್ಲು ಹಾಕ್ತೇನೆ, ನೀವು ಹಾಕಿದ್ರೆ ತಾಕತ್ತಿದ್ರೆ ಅಂತಂದ್ರೆ, ಗಾಜಿನ ಮನೆ ಇದ್ದವರು ನೀವು ಬಂಡೆ ಹಾಕಿದ್ರೆ ತಾಕತ್ತಿದ್ರೆ ಅಂತಂದ್ರೆ ಇವನ್ ಹಾಕಕ್ ಹೋಗ್ತಾನ? ಅವ್ರು ಹಾಕ್ಬೋದು. ಕಲ್ಬಂಡೆ ಮನೆಯಲ್ಲಿರ್ತಕ್ಕಂತಹ ಅದ್ವೈತಿಯ ಮನೆ ಮೇಲೆ ಬಂಡೆಗಳ ಸೈಜ್ಗಳು ಹಾಕ್ಬೋದು. ಅವ್ರಿಗೆ ಏನಾಗುತ್ತೆ, ಕಲ್ಬಂಡೆಯಲ್ಲಿ ದೊಡ್ಡ ಗುಹೆ ಮೇಲೆ 50 ದಪ್ಪ ಬಂಡೆ ಇದೆ, ಅದ್ರ ಮೇಲೆ ದಪ್ಪ ಕಲ್ಲು ಹಾಕ್ದ, ಏನಾಗುತ್ತೆ ಅವನಿಗೆ? ಅವ್ನು ಗಾಜಿ ಮನೆ ಇದ್ದಾನೆ, ತಾಕತ್ತೆ ನನ್ನ ಮೇಲೂ ಹಾಕೊಂಡು ಹಾಕಕ್ ಹೋಗ್ತಾನ? ಹಾಕಲ್ಲ. ಗೊತ್ತು ಏನಂತ, ಬಿಡದೆ ಮನೆ ಏನು ಮಾಡಕ್ ಹೋಗಲ್ಲ. ವಿವೇಕಿ ಅವಿವೇಕಿಯವರ ಮೇಲೆ ಸ್ಪರ್ಧೆ ಮಾಡಕ್ ಹೋಗಲ್ಲ. ದಡ್ಡ ಏನೋ ದೊಡ್ಡ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೀಗೆ ಅಂತಂತಾರೆ. ಲೋಕದಲ್ಲಿ ಎಲ್ಲೂ ಕಳೆದಿಲ್ಲ, ದೊಡ್ಡವರು ಚಿಕ್ಕ ಮಕ್ಕಳು ವಾದ ಮಾಡಕ್ ಹೋಗಲ್ಲ. ಎಲ್ಲರೂ ದಡ್ತರ ಕಾಣ್ತಾ ಇರುತ್ತೆ ಅವಿವೇಕ. ಆ ಪೆದ್ದನ ಇಟ್ಕೊಂಡು ಇವರು ಅದನ್ನ ಮಾತಾಡಿದ್ರೆ ಇವ್ರು ಪೆದ್ದನಾಗುತ್ತೆ. ಹಾಗೆ ಅವಿರೋಧ ಬುದ್ಧಿಯಿಂದ ಅವ್ರು ಹೇಳ್ತಿದ್ರು ಕೂಡ ಮೇಲೆ ನಾನೇ ಬಿಡಲ್ಲ, ಹೇಗೋ ಹಾಗೆ. ತತಃ ಪರಮಾರ್ಥತಃ ಬ್ರಹ್ಮವಿದ್ ಆತ್ಮೈವ ದ್ವೈತಿನಾಂ. ತತಃ ಪರಮಾರ್ಥತಃ ಬ್ರಹ್ಮವಿದ್ ಆತ್ಮೈವ ದ್ವೈತಿನಾಂ. ಆದ್ದರಿಂದ ದ್ವೈತಿಗಳಿಗೂ ಆತ್ಮನೇ. ಯಾರೋ ಬ್ರಹ್ಮಜ್ಞಾನಿ ಆದವನು ದ್ವೈತಿಗಳು ಅಂತ ಯಾರಿಲ್ಲ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಅರ್ಹತ, ಜೈನ, ಬೌದ್ಧ, ಏನೇ ಪಕ್ಷ ಇದೆಯೋ ಎಲ್ಲರಿಗೂ ಇವರೇ ಆತ್ಮರು, ನನ್ನಲ್ಲೇ ತೋರ್ತಾ ಇರೋರು. ಮತ್ತ ಸರ್ವಂ ಇದಂ ಸರ್ವಂ ಮೈ ಸರ್ವಂ ಸನಾತನೇ, ಅಹಂ ಸರ್ವಂ ಇದಂ ಸರ್ವಂ ಮೈ ಸರ್ವಂ, ನಾನೇ ಎಲ್ಲ ನನ್ನಲ್ಲೇ ಎಲ್ಲ, ನನ್ನಿಂದ ಬೇರೆ ಏನು ಇಲ್ಲ ಅಂತೇಳಿ ನೀವು ಪರಮಾರ್ಥವಾಗಿ ದ್ವೈತಿಗಳಿಗೂ ಆತ್ಮನೇ ಆಗಿರ್ತಾನೆ, ಬೇರೆ ಆಗಿರಲ್ಲ. ತೇನಾಯಂ ಹೇತುನ ಅಸ್ಮತ್ಪಕ್ಷ ನ ವಿರುದ್ಧತೆ ಅಂದ್ರು. ತೇನಾಯಂ ಹೇತುನ ಅಸ್ಮತ್ಪಕ್ಷೋ ನ ವಿರುದ್ಧತೆ. ಈ ಕಾರಣದಿಂದ ನಮ್ಮ ಪಕ್ಷ ಅವರ ಪಕ್ಷದೊಡನೆ ವಿರುದ್ಧವಲ್ಲ. ಹೇಳ್ಕೊಳ್ಳಿ, ಏನು ಬೈದ ಕಾಲದೇಶ ಎಲ್ಲೂ ಆತನೇ ಅವರಿಗೆ. ಕನಸಿನಲ್ಲಿ ಎಲ್ಲರೂ ನಾನೇನೋ ಅಲ್ಲಿ ನಮ್ಮನ್ನು ಬೈಯೋರು, ಹೊಡೆಯೋರು, ಹಾವೋರು, ಮಾಡೋರು ಎಲ್ಲ ನನ್ನ ಹಾಗೆ. ಈ ಒಂದು ಕನಸನ್ ತತ್ವಜ್ಞಾನಿ ಇದನ್ನು ಕನಸನಾಗೆ ತೋರ್ತಾ ಇರುತ್ತೆ, ಯಾರು ಏನು ಮಾಡಲ್ಲ. ದ್ವೈತಂ ಅದ್ವೈತ ಭೇದ ಇತ್ಯುಕ್ತೆ, ದ್ವೈತಂ ಅದ್ವೈತ ಭೇದಃ ಇತಿ ಉಕ್ತೆ, ದ್ವೈತಮಪಿ ಅದ್ವೈತವತ್ ದ್ವೈತಮಪಿ ಅದ್ವೈತವತ್ ಪರಮಾರ್ಥ ಸತ್ ಇತಿ ಸ್ಯಾತ್, ಪರಮಾರ್ಥ ಸತ್ ಇತಿ ಸ್ಯಾತ್, ಕಸ್ಯಚಿತ್ ಆಶಂಕಾ ಇತ್ಯತಃ. ಕಸ್ಯಚಿತ್ ಆಶಂಕಾ ಇತ್ಯತಃ. ವಜ್ರದ ತುಂಡು ವಜ್ರಾಕಾರವಾಗಿ ಹೊಡ್ಕೊಳುತ್ತೆ ಡೈಮಂಡ್,
ಹಾಗೆ ಅದ್ವೈತದ ಪೀಸು ಅದ್ವೈತವಾಗೇ ಇರಬೇಕಲ್ಲ, ಅದು ಸತ್ಯವಾಗಿ ಅದ್ವೈತ ಸತ್ಯ ತಾನೆ. ಅದ್ವೈತ ಸತ್ಯ ಆದ್ಮೇಲೆ ಅದರದ್ದು ಭೇದ ದ್ವೈತ ಆದ್ಮೇಲೆ ಅದು ಸತ್ಯ ಆಗ್ಬೇಕಲ್ಲ, ಅದ್ಯಾಕೆ ಸುಳ್ಳಾಗತ್ತೆ? ಈ ರೀತಿ ವಾದ. ದ್ವೈತವೆಂಬುದು ಅದ್ವೈತ ಭೇದ ಅಂತ ಹೇಳಿದ್ಮೇಲೆ ಅದ್ವೈತದಂತೆ ದ್ವೈತವೂ ಕೂಡ ಯಾಕೆ ಪರಮಾರ್ಥವಾಗಿರಬಾರ್ದು? ಅದರದ್ದೇ ಆದ್ಮೇಲೆ ಅದನ್ನೇ ಬ್ರಹ್ಮನ ಪುತ್ರ ಬ್ರಹ್ಮ ಆಗ್ತಾನ ದಡ್ಡ ಆಗ್ತಾನ? ಬ್ರಹ್ಮನ ಮಗ ಬ್ರಹ್ಮನೇ ಅಲ್ವಾ? ಬ್ರಹ್ಮನಂತೆ ಇರ್ತಾನೆ. ಬ್ರಹ್ಮ ಸೃಷ್ಟಿ ಮಾಡ್ಕೊಂಡು ಮಗ ದಡ್ಡ ಆಗ್ತಾನ? ಕೋಟೀಶ್ವರ ಮಗ ಬಡವ ಆಗ್ತಾನ? ಆಗ ಹುಟ್ಟಿದಾಗ ಬಿಲ್ಗೇಟ್ಸ್ ಮಗ ಬಿಕಾರಿ ಆಗ್ತಾನ? ಮುಂದೆಲ್ಲ ಕೋಟೀಶ್ವರನ್ ಆಗಿದ್ದಾಗಲೇ. ಯಾವತ್ತೋ ಏನೂ ಅಲ್ಲ. ಘಟ್ಟ ಅಂತ ಏನೂ ಕಳ್ಬೇಡಿ. ಸಂಗೀತ ಅಲ್ಲೇ ಅವನು ಸಂಗೀತನೂ ಅಲ್ಲ, ಅವನು ಆಗ್ತಾನೆ. ಪಂಡಿತ ಪುತ್ರ ಆಗ್ತಾನಲ್ಲ. ಸಂಗೀತ ಮಗ ಸಂಗೀತ ಅಂತ ಆಗ್ಬೇಕಾಗಿಲ್ಲ. ಇಲ್ಲಿ ಭೇದ ಅಂದ್ರೆ ಆ ಮಗ ಅಲ್ಲ ಹೇಳ್ತಿರೋದು. ಮೈಸೂರು ಪಾಕ ಹಚ್ಚಲ್ಲಿ ಒಂದ್ ಕಡೆ ಚೂರು ಚಿರೋಟಿ ಆಗ್ಬಿಡತ್ತಾ, ಅಥವಾ ಇನ್ನೊಂದು ಲಾಡು ಆಗ್ಬಿಡತ್ತಾ? ಮೈಸೂರು ಪಾಕ ಹಚ್ಚಲ್ಲಿ ಎಲ್ಲವೂ ಮೈಸೂರು ಪಾಕೆ ಆಗುತ್ತೆ ಹಚ್ಚಿಬಿಡ್ತೆ. ಹಾಗೆ ಅದ್ವೈತದ ಭೇದ ಅದ್ವೈತವಾಗಿ ಅಂದ್ರೆ ಸತ್ಯವಾಗಿ ಇರಲಿ ಅಂತ ಅದ್ವೈತವಾಗಿರ್ಬೇಡದೇ ಹೌದುವೆ. ದ್ವೈತ ಅದ್ವೈತ ಭೇದ ನೀವು ಒಪ್ಕೊಂಡ್ಮೇಲೆ ನೀವೇ ಅಂದ್ರಿ ದ್ವೈತವಲ್ಲ, ದ್ವೈತಂ ತದ್ಭೇದ ಉಚ್ಯತೆ ಅಂದ್ರಿ. ತದ್ಭೇದ ಅಂದ್ರೆ ಅದ್ವೈತ ಅಂತಂದ್ರೆ ಅದ್ವೈತ ಪರಮಾರ್ಥ ತಾನೆ. ದ್ವೈತವು ಪರಮಾರ್ಥ ಆಗಲೇ ಅದ್ಯಾಕೆ ಸುಳ್ಳಾಗ್ಬೋದು? ಅದಕ್ಕಾಗಿ ಕೊಡಬಾರ ಹೇಳ್ತಾರೆ, ತತ್ವತೋ ಭಿದ್ಯಮಾನೇಹಿ ಅರ್ಥತಾಮೃತಂ ವ್ರಜೇತ್ ಮಾಯಯಾ ಭಿದ್ಯತೆ ಹ್ಯೇತನ್ನಾನ್ಯಥಾ ತತ್ವತೋ ಭಿದ್ಯಮಾನೇಹಿ ಅರ್ಥತಾಮೃತಂ ವ್ರಜೇತ್ ಮಾಯಯಾ ಭಿದ್ಯತೆ ಹಿ ಏತತ್ ನ ಅನ್ಯಥಾ ಅಜಂ ಕಥಂಚನ ತತ್ವತಃ ಭಿದ್ಯಮಾನೆ ಹಿ ಮರ್ತ್ಯತಾಂ ಅಮೃತಂ ವ್ರಜೇತ್. ಏತತ್ ಮಾಯಯಾ ಭಿದ್ಯತೆ. ಏತತ್ ನಾಮ ಕಿಂ? ದ್ವೈತಂ. ದ್ವೈತವು ಮಾಯಿಂದ ಹೊಡ್ಕೊಂಡಿರೋದು, ನಿಜವಾಗಿ ಹೊಡ್ಕೊಂಡಿಲ್ಲ. ಅದೇ ಏತದ್ ಅದ್ವೈತಂ ಅನ್ನೋದು. ಅದ್ವೈತವು ಮಾಯಿಂದ ಹೊಡ್ಕೊಳುತ್ತೆ, ಹೊಡ್ಕೊಳ್ಳೋದಿಲ್ಲ, ಹೊಡ್ಕೊಂಡಂಗೆ ತೋರುತ್ತೆ ಅಂತ. ಇದು ಏನ್ ಮಾಡಿದೆ? ಅದ್ವೈತ ಮಾಡಿದ್ದಾರೆ. ಪರಮಾಣು ಅದ್ವೈತ ಮಾಯಾ ಬಿದ್ದಿದೆ ಅಂತ. ಏತಕ್ಕೆ ಅದ್ವೈತವೇ. ಈ ಅದ್ವೈತವು ಅದ್ವೈತ ಅನ್ನೋ ಪದವೇ ಏನರ್ಥ ಹೇಳೋ? ಎರಡು ಇಲ್ಲದ್ದು ಎರಡು ಅಲ್ಲದ್ದು ಅಂತ. ಮತ್ತೆ ಅಲ್ಲಿ ಹೊಡ್ಕೊಳ್ತಾರೆ ಅರ್ಥ ಹೇಳೋ? ಹೊಡ್ಕೊಳಕ್ಕೆ ಎಲ್ಲಿ ಜಾಗ ಇದೆ? ಪರಿಪೂರ್ಣ ಚಾನೆ ಆದ್ಮೇಲೆ ಕೆಳಗಿದೆ ಬೇರೆ ಏನೂ ನೀವು ಇದ್ದಾಗ ಎಲ್ಲಿ ಹೊಡ್ಕೊ? ಈ ಅದ್ವೈತ ಏಕಾಂತವಾಗಿ ನೀವು ಇಟ್ಕೊಂಡ್ರೆ ಅದನ್ನ ಹೊಡೆಯೋಕ್ಕಾಗಲ್ಲ. ಒಬ್ಬನೇ ಇರೋದು ಒಪ್ಕೊಂಡ್ರೆ ನಿಮ್ಗೆ ಭಯ ಆಗಲ್ಲ. ನೀನೇ ಬೇರೆ ಇದ್ದಾರೆ ಬಂದ್ಬಿಡ್ತಾರೆ ಅಂತ ಕಲ್ಪನೆ ಭಯ ಆಗುತ್ತೆ. ಪರಿಪೂರ್ಣ ನಾವು ಒಬ್ಬರೇ ಇರೋದು ಅಂತ ನಿಮ್ಗೆ ಜ್ಞಾನ ಆದ್ರೆ ಕಳ್ಳರು ಇಲ್ಲ, ಹಾವು ಇಲ್ಲ, ಜವಾಭೂತ ಇಲ್ಲ ಅಂದ್ರೆ ಯಾಕೆ ಭಯ ಆಗುತ್ತೆ? ಇದ್ದಾರೆ ಅನ್ಕೊಂಡ್ರೆ ಭಯ ಆಗುತ್ತೆ. ಅವಾಗ ಇರೋದು ಒಬ್ಬನೇ ಇದೀನಿ ಅನ್ಕೊಂಡಿಲ್ಲ ನೀನು. ದೇಹದಿಂದ ಒಬ್ಬನೇ ಇದೀನಿ. ರಾತ್ರಿ ಹೊತ್ತು ಯಾರಾದ್ರು ಬಂದ್ಬಿಟ್ರೆ ಪಾಟ್ಕೆ ನೋಡು, ಏನ್ ಮಾಡೋಣ ಅವಾಗ? ಯಾರನ್ನ ಕೂಗ್ಕೋಣ ಅಂತ ಅವಾಗ ಭಯ. ಒಬ್ಬರೇ ಇರೋದು ಒಂದು ಗೊತ್ತಾಗಿದ್ರೆ ಭಯ ಆಗ್ತಿತ್ತವ. ಹಂಗೆ ಅದ್ವೈತವೇ ಅಂತ ಆಗಿದ್ರೆ ಅದು ಏನಾದ್ರು ಹೊಡೆಯಲ್ಲ. ಅದ್ವೈತವಾಗಿದ್ದು ಹೊಡೆಯುತ್ತೆ ಅಂದ್ರೆ ಮಾಯೆಯಿಂದ. ಹೊಡೆದಿಲ್ಲ ಅಂತ ಅರ್ಥ, ಮಾಯಿಂದ ಹೊಡೆಯುತ್ತೆ ಅಂತ ಅರ್ಥ ಅಲ್ಲ. ಹೊಡೆದಿದೆ ಅನ್ನೋದು ಮಾಯೆ. ಯಾಕಂದ್ರೆ ಅಜವಾಗಿರೋದು. ಅಜ ಅಂದ್ರೆ ಹುಟ್ಟಿಲ್ಲದ್ದು. ಅದೇಂದ್ರೆ ಹೊಡೆಯುತ್ತೆ? ಹುಟ್ಟಿರೋದು ಹೊಡೆಯುತ್ತೋ, ಹುಟ್ಟಿರೋದು ಹೊಡೆಯುತ್ತೋ? ಕಲ್ಲು ಹೊಡೆಯುತ್ತೆ. ಯಾಕೆ ಹೇಳೋ? ಹುಟ್ಟಿದೆ. ಎಲ್ಲವೂ ಮರ ಹೊಡೆಯುತ್ತೆ. ಯಾಕೆ ಹೇಳೋ? ಅದು ಹೊಡೆಯುತ್ತೆ. ಎಲ್ಲ ಹೊಡೆಯುತ್ತೆ. ಹುಟ್ಟಿದ್ದು ಹೊಡೆಯುತ್ತೆ ಹೊತ್ತು ಹುಟ್ಟಿರೋದು ಹೊಡೆಯಲ್ಲ. ಅದು ಅದ್ವೈತ. ಅದು ಅಜ. ಅಜ ಹೆಂಗ್ ಹೊಡೆಯುತ್ತೆ? ಅಜ ಜ ಆಗತ್ತಾ? ಅಜ ಜ ಅದು ಅಜ ಆಗತ್ತಾ? ಅಜ ಬಿಡುತ್ತೆ, ಆಡಾಗ್ಬಿಡುತ್ತೆ. ಅದು ವಾಕ್ಯದಲ್ಲೇ ಇದು ಸೆಲ್ಫ್ ಕಾಂಟ್ರಡಿಕ್ಟರಿ ಇದೆಲ್ಲ ಅಜವಂತೆ ಜಾಯತೆ ಅಂತೆ. ಅನ್ಯಥಾನ ಹೇಗೂ ಬೇರೆ ರೀತಿ ಯಾವ ರೀತಿಯಿಂದಲೂ ಅಜವಾದದ್ದು ಹುಟ್ಟೋದು ಅನ್ನೋದಿಲ್ಲ. ನಿಜವಾಗಿ ಏನಾದ್ರು ಹೊಡೆದೇ ಬಿಡ್ತು ಅಂತ ಹೇಳಿದೆ
ತತ್ವತಃನೇ ರಿಯಲಿ ನಿಜವಾಗಿಯೂ ಒಡೆದು ಬಿಟ್ರೆ ಏನಾಗುತ್ತೆ ಗೊತ್ತಾ? ಅಜಂ ಮರ್ತ್ಯತಾಮೃತ, ಅಜವು ನಾಶವಾಗುವಂಥದ್ದಿಂದ ಬಿಡುತ್ತೆ. ಅಜ ನಾಶವಾಗುತ್ತೆ ಅಂದ್ರೆ ವಾಕ್ಯವೇ ಹೊಂದಲ್ಲ. ಅಮೃತಂ ಮರ್ತ್ಯತಾಮೃತ, ಅಮೃತವಾದದ್ದು ಮರ್ತ್ಯತ್ವವನ್ನು ಪಡ್ಕೊಳ್ಳೋದು. ಅಮೃತ ಮರ್ತ್ಯವಾಗತ್ತಾ? ಅಮೃತನೇನೋ ಸಾವಿಲ್ಲದ್ದು, ಸಾಯುತ್ತೆ ಅಂದ್ರೆ ಸಾವಿಲ್ಲದ್ದು ಸತ್ತಂತಾಗತ್ತೆ, ಸತ್ತೋಗತ್ತೆ. ಸಾವಿಲ್ಲದ್ದು ಸತ್ತದ್ದಾಗಿ ಆಗುತ್ತೆ, ಸತ್ತೋಗುವಂಥದ್ದಾಗುತ್ತೆ. ಅಂದ್ರೆ ಸಾವಿಲ್ಲದ್ದು ಅಂದ್ರೆ ಸಾಯೋದಿಲ್ಲ, ಸಾಯೋದಿಲ್ಲ ಅಂದ್ರೆ ಹುಟ್ಟಿದ್ದಲ್ಲ. ಅಮೃತವಂತೆ ಸಾಯುತ್ತಂತೆ, ಅಮೃತ ಸಾಯುತ್ತೆ ಅಂದ್ರೆ ವಾಕ್ಯವೇ ವಿರೋಧ, ಹೊಂದಲ್ಲ ಅಂತ ಇದ್ದಾರೆ. ಯತ್ ಪರಮಾರ್ಥ ಸತ್ ಅದ್ವೈತಂ ಮಾಯಾ ಭಿದ್ಯತೆ ಹಿ ಏತತ್ ತೈಮಿರಿಕ ಅನೇಕ ಚಂದ್ರವತ್ ರಜ್ಜು ಸರ್ಪಧಾರಾದಿಭಿರ್ಭೇದೈಃ ಇವ ನ ಪರಮಾರ್ಥತಃ ನಿರವಯವತ್ವಾದಾತ್ಮನಃ. ಅದ್ವೈತವು ಪರಮಾರ್ಥವಾಗಿದ್ದುಕೊಂಡಿದ್ದು, ಏಕರೂಪವಾಗಿದ್ದುಕೊಂಡಿದ್ದು ಮಾಯಿಂದ. ಮಾಯಿಂದ ಏನು ಒತ್ತಾ ಇದ್ದಾರೆ? ಮಾಯ ಒತ್ತಾ ಇದ್ದ ಏನರ್ಥ? ಒಡೆದಿಲ್ಲ ಅಂತ. ಒಡೆದಿದೆ ಮಾಯೆ, ಮಾಯೆಯ ಬಿದ್ದಿದೆ. ಸುಳ್ಳಾಗಿ ಹೊಡೆದಂತೆ ಹೊಡೆದೋತು ಅನ್ನೋ ಹಾಗೆ ಕಾಣುತ್ತೆ. ಮಾಯಿಂದ ಹೊಡೆಯುತ್ತೆ, ನಿಜ ಹೊಡೆಯಲ್ಲ ಅಂತ. ಹಾಗೆಂದ್ರೆ ಕಣ್ಣಿನ ಪರೆಯ ದೃಷ್ಟಿಯುಳ್ಳವನು ಚಂದ್ರನನ್ನ ಅನೇಕವಾಗಿ ಕಾಣುವ ಹಾಗೆ. ಚಂದ್ರನಷ್ಟ ಮೂರ್ನಾಲ್ಕು ಕಾಣುತ್ತೆ ಅವನಿಗೆ. ತೈಮಿರಿಕ ಏನಲ್ಲ, ತಿಮಿರ ಅಂದ್ರೆ ಪರ. ತಿಮಿರ ತಮಿಳು ತಿಮಿರ ಅಂತ ಕರೀನಾ? ನಮ್ಮ ತಿಮಿರ ಇರೋ ಅವನಿಗೆ ಕೊಬ್ಬು ಜಂಬ ಅಂದ್ರೆ. ತಿಮಿರ ಅಂದ್ರೆ ಚಾಟ. ತೈಮಿರಿಕ ಅಂದ್ರೆ ತಿಮಿರದಿಂದ ಆದದ್ದು. ತಿಮಿರಾದುತ್ಪನ್ನಂ ತೈಮಿರಿಕಂ. ತೈಮಿರಿಕಾ ದೃಷ್ಟಿ, ಕಣ್ಣು ಪೊರೆಯಿಂದ ಬಂದದ್ದಾದ ದೃಷ್ಟಿ ಇದೆಯಲ್ಲ, ಆ ದೃಷ್ಟಿಗೆ ಚಂದ್ರ ಹ್ಯಾಕ್ ಕಾಣ್ತಾನೆ? ಯಾಕೆ ಹೇಳ? ಅದು ಆ ಗುಡ್ಡಗೆ ಮಧ್ಯ ಹೋಲಿರುತ್ತೆ, ಹಾಗೆ ಪೊರೆ ಇರುತ್ತೆ. ಒಂದೊಂದು ಹೋಲಿಂದು ಕಂಡಾಗ ಒಂದೊಂದು ಚಂದ ಹ್ಯಾಕ್ ಕಾಣ್ತಾನೆ. ಈಗ ನೋಡು, ಎರಡು ಕಾಣುತ್ತೆ ಹೀಗೆ ನೋಡಿದ್ರೆ. ಹೀಗೆ ಈಗ ಒಂದು ಇದೊಂದು ಹೀಗೆ ಕಾಣುತ್ತೆ. ಕಣ್ಣಿಗೆ ದೃಷ್ಟಿ ಅಷ್ಟು ಅಗಲವು ಒಂದೇ ಒಂದೇ ಹೋಗ್ಬಿಡತ್ತಲ್ಲ, ಆ ಜಾಗಕ್ಕೆ ಒಂದು ನಟ್ ಅನುಭವ ಇದೆಯಾ? ಅನುಭವ ಇಲ್ವಾ? ಹೋಗಿ ಮದ್ದು ಲೋಕ, ಬ್ರಹ್ಮಣೋಲೋಕ, ಬ್ರಹ್ಮದ್ಯ ಲೋಕ. ಹೊರಗೆ ಬಂದಾಗ ಆ ಚಂದ್ರ ಅನೇಕವಾಗಿ ತೋರುವ ಹಾಗೆ. ಅಥವಾ ಅದು ಗೊತ್ತಿಲ್ವಾ? ರಜ್ಜು ನೋಡಿದ್ಯಾ? ಹಗ್ಗ, ಅದು ಸರ್ಪ, ಧಾರ, ಆದಿ. ಸರ್ಪ ಅಂದ್ರೆ, ಧಾರ ಅಂದ್ರೆ ಇದು ಕೊಡಿ, ಆದಿ ಶಬ್ದದಿಂದ ಹೂವಿನ ಮಾಲೆ, ಆಮೇಲೆ ನೆಲ ಬಿರುಕು, ಆಮೇಲೆ ಕೋಲು. ಇಟ್ಕೊಂಡು 5-6 ಇರ್ಲಿ. ಯಾವಾಗೂ ನಮ್ಮ ರವೀಂದ್ರ ಅಂತ ಕೇಳಿ 5-6 ಇಟ್ಕೊಂಡಿರ್ಬೇಕು. ರವೀಂದ್ರ ಹೇಳ್ತಿದ್ದೆ, ಕೆಲವು ಉದಾಹರಣೆ ಇಟ್ಕೊಂಡಿದ್ರೆ ಯೂಸ್ ಆಗುತ್ತೆ, ಎಲ್ಲಿಗಾದ್ರು ಬರುತ್ತೆ ಅದು. ಹಗ್ಗವು, ಹಾವು, ನೀರು, ಕೋಳಿ ಮುಂತಾದ ಭೇದಗಳಿಂದ ತೋರುವ ಹಾಗೆ ನಿಮಗೆ ಅದ್ವೈತವು ಪರಮಾರ್ಥವಾಗಿದ್ದು ಮಾಯಿಂದ ಒಡೆಯತ್ತೆ ಹೊರತು ನಾ ಪರಮಾರ್ಥತಃ. ನಿಜವಾಗಿ ಅದು ಒಡ್ಕೊಳ್ಳಲ್ಲ, ತೋರ್ಕೊಳ್ಳಲ್ಲ. ಯಾಕೆ ಹೇಳುವ? ನಿರವಯವತ್ವ ಇಲ್ಲ. ನಿರವಯತ್ವ ಇಲ್ಲವಲ್ಲ, ಅಲ್ಲ ಅವಯವನೇನ. ನಿರವಯವತ್ವ ಸಮಾಸ ಹೇಳ. ನಿರವಯವತ್ವ ಪದ ಸಮಾಸ ಹೇಳ್ಬೇಕಪ್ಪ. ನಿರ್ಗತಾಃ ಅವಯವಾಃ ಯಸ್ಮಾತ್ ತತ್ ನಿರವಯವಂ. ನಿರವಯವತ್ವಸ್ಯ ನಿರವಯವಸ್ಯ ಭಾವಃ ನಿರವಯವತ್ವಂ ತಸ್ಮಾತ್. ಯಾಕೆ ಹಿಂಗೆ ವ್ಯಾಕರಣ ಪಾಠ ಆಗಿ ಏನದ ಇಷ್ಟು ಗೊತ್ತಾಗಲ್ವ ನಿಮ್ಗೆ? ನಿರವಯವತ್ವ ಪರಿಶ್ರಮ ಬರಲ್ವಾ?
ನಿರ್ಗತಾಃ ಅವಯವಾಃ ಯಸ್ಮಾತ್ ತತ್ ನಿರವಯವಂ ತತ್ ತದ್ ಯಸ್ಮಾತ್ ಸಹ ನಿರವಯವಃ ನಿರವಯವಸ್ಯ ಭಾವ ನಿರವಯತ್ವ ಭಾವ ಮಾಡಿದ್ಮೇಲೆ ನಿರವಯವತ್ವ ಆಗುತ್ತೆ ತಸ್ಮಾತ್ ನಿರವಯತ್ವಾತ್ ಕಸ್ಯ ನಿರವಯತ್ವಾತ್ ಆತ್ಮನಃ ಮುಂದಿನ ನೋಡು ರಜ್ಜು ನಿರವಯ ಅಲ್ಲ ಆತ್ಮ ನಿರವಯವ ರಜ್ಜು ನಿರವಯವನ ರಜ್ಜು ಸಾವಯವ ರಜ್ಜು ನಿರವಯ ಅಂದ್ರೆ ಹಿಂಗೆ ಜನ ಕೇಳ್ತಾ ಇದಾರೆ ಎಲ್ಲ ಏನು ಅನ್ಕೋತಾರೆ ಏನ್ ಪಾಠ ಹೇಳ್ತಾರೆ ಹುಡುಗ ಅನ್ಕೋತಾರೆ ಇಷ್ಟೇನ ಪಾಠ ಹೇಳೋದು ಹುಡುಗ ಏನು ಪಾಠ ಹೇಳ ಬರಲ್ಲ ವ್ಯಾಕರಣ ಹೇಳಬಲ್ಲ ಇವಾಗ ನೋಡಿ ಹಿಂಗ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಎಲ್ಲ ಜನ ಏನ್ ಅನ್ಕೋತಾರೆ ಹಾ ಎರಡು ಇಟ್ಕೊಂಡಿದ್ರಲ್ಲಪ್ಪ ದರ್ಪಣ ಹಾಕೊಂಡಿರಲ್ಲ ಸಾವಯಂ ಹಿ ಅವಯವ ಅನ್ಯಥಾತ್ವೇನ ಭಿದ್ಯತೆ ಸಾವಯವಂ ಹಿ ಅವಯವಾನ್ಯಥಾತ್ವೇನ ಭಿದ್ಯತೆ ಅವಯವೇನ ಸಹ ವರ್ತತೆ ಇತಿ ಸಾವಯವಂ ಸಾವಯವಂ ವಸ್ತು ಯಾವ್ಯಾವ್ದು ಅವಯವದಿಂದ ಕೂಡಿಕೊಂಡ ವಸ್ತುವೋ ಅದು ಅವಯವ ಅನ್ಯಥಾತ್ವೇನ ಅವಯವಾನಾಂ ಅನ್ಯಥಾತ್ವಂ ಅನ್ಯಥಾಭಾವ ಅನ್ಯಥಾತ್ವಂ ತೇನ ಅವಯವಗಳು ಬೇರೆ ಬೇರೆ ಆಗೋದ್ರಿಂದ ಏನಾಗುತ್ತೆ ಮಣ್ಣು ಹೆಂಟೆ ಇರುತ್ತೆ ಕಲ್ಲು ಇರುತ್ತೆ ಆ ದಪ್ಪ 10 ವರ್ಷಕ್ಕೆ ರಬನ್ ಹೊಡೆದೆ ಪುರ್ಬಿಡಿ ಆಗ್ಬಿಡುತ್ತೆ ಎಲ್ಲ ಅವಯವ ಬೇರೆ ಬೇರೆ ಅವಾಗ ಏನಾಗುತ್ತೆ 100 ಚೂರು ಆಯ್ತು ಮಣ್ಣು ಹೆಂಟೆ 1000 ಪುಡಿ ಆಯ್ತು ಅವಯವಗಳು ಬೇರೆ ಬೇರೆ ಆದ್ರೆ ಬಿಡಿ ಆದ್ರೆ ಇನ್ನೊಂದಾದ್ರೆ ಅನ್ಯಥಾತ್ವ ಅಂದ್ರೆ ಭಿದ್ಯತೆ ವ್ಯವಹಾರ ಬರ್ತದೆ ಅಲ್ಲ ಸ್ವಚ್ಛ ರಾಪ್ಕೊಂಡು ಹೊಡೆದಕ್ಕೆ ಹಾಳು ಹೊಡೆದ ಅವ ಏನಾಗ ಈ ಅವಯವ ಒಂದಾಗಿತ್ತಲ್ಲ ಸಾವಯವಾದ ವಸ್ತು ಅವಯವವು ಬೇರೆ ಬೇರೆ ಆಗೋದ್ರಿಂದ ಅದು ಬಿಡಿ ಆಗುತ್ತೆ ಬೇರೆ ಬೇರೆ ಆಗುತ್ತೆ ಅಂತ ಕೌದ ಇದ್ದಾರೆ ಲೋಕದ ಇರೋದನ್ನೇ ಅವ್ರು ಕೊಡ್ತಾ ಇರೋದು ಅಲ್ವೇ ಅಂತ ಯಥಾ ಮೃತ್ ಘಟಾದಿಭೇದೈ ಹೇಗೆ ಮಣ್ಣು ಗಡಿಗೆ ಕುಡಿಕೆ ಮಡಿಕೆ ಶರಾವೆ ಗುಡಾಣ ಅಂತ ಅನೇಕ ಸಾವಯವ ವಸ್ತುದ ಮಣ್ಣು ಅನೇಕವಾಗುತ್ತೆ ತಸ್ಮಾನ್ ನಿರವಯವಂ ಅಜಂ ನ ಅನ್ಯಥಾ ಕಥಂಚನ ಕೇಂದ್ರ ಪ್ರಕಾರೇಣ ನ ಭಿದ್ಯತೆ ಇತ್ಯಭಿಪ್ರಾಯ ತಸ್ಮಾನ್ ನಿರವಯವಂ ಅಜಂ ನ ಅನ್ಯಥಾ ಕಥಂಚನ ಕನ್ಕ್ಲೂಷನ್ ಉಪಸಂಹಾರ ಇರುವಂತಹ ವಸ್ತು ಯಾವುದುಂಟು ಅದು ಅಜ ಇದರಲ್ಲೇ ಅಜವಾದ್ರಿಂದ ನಿರವಯವ ಹೇಗೆ ಮಾಡ್ಬೋದು ಅದು ಹೇಗೂ ಕಥಂಚನ ಅನ್ಯಥಾ ಮತ್ತೊಂದು ಹೇಗೂ ಕೂಡ ಅದು ಯಾವ ಪ್ರಕಾರದಿಂದಲೂ ಅದು ಹೊಡ್ಕೊಳ್ಳೋದಿಲ್ಲ ಬೇಡ ಕಥಂಚನ ಕೇಂದ್ರ ಪ್ರಕಾರೇಣ ವಿರುದ್ಧತೆ ಇದೆಯಲ್ಲೋ ಇದ್ರ ತಪ್ಪಾಗಿದೆ ನಿಮ್ ಪ್ರಿಂಟ್ ಮುದ್ರಾ ರಾಕ್ಷಸ ನಿರವಯವಾಗಿ ಅಜವಾಗಿರ್ತಕ್ಕದ್ದು ಹೇಗೂ ಎಲ್ಲೂ ಯಾವ ಪ್ರಕಾರದಿಂದಲೂ ಒಡ್ಕೊಳ್ಳೋದಿಲ್ಲ ತುಂಡಾಗೋದಿಲ್ಲ ತತ್ವತಃ ಭಿದ್ಯಮಾನೇ ಅಮೃತಂ ಅಜಂ ಅದ್ವಯಂ ಸ್ವಭಾವತಃ ಸನ್ ಮರ್ತ್ಯತಾಂ ವ್ರಜೇತ್ ರಿಯಲ್ ಆಗಿ ನಿಜವಾಗಿಯೂ ಸತ್ಯವಾಗಿಯೂ ಅದ್ವೈತವಾಗಿರ್ತಕ್ಕ ಅಜವಾಗಿರುವ ಅಮೃತವಾಗಿರುವ ತತ್ವ ಹೊಡ್ಕೊಳುತ್ತೆ ಪಾಠ ಹೊಡೆದೋಗ್ಬಿಡುತ್ತೆ ಅಂತಂದ್ರೆ ಅವಾಗ ಏನಾಗುತ್ತೆ ಹೇಳೋ ಅದ್ವಯವಾಗಿ ಅಮೃತ ಸ್ವಭಾವವಾಗಿದ್ದ ಅದು ಮರ್ತತ್ವ ಮಾಡ್ಕೊಂಡ್ಬಿಡುತ್ತೆ ಅಮೃತವು ಅಜವು ಅದ್ವಯವೂ ಆಗಿರೋದು ಮರ್ತ್ಯವೂ ಸದ್ವಯವೂ ಮೃತವೂ ಆಗತ್ತೆ ಮೃತತ್ವ ಪಡ್ಕೊಳುತ್ತೆ ಸದ್ವಯತ್ವ ಪಡ್ಕೊಳುತ್ತೆ ಆಮೇಲೆ ಜತ್ವ ಪಡ್ಕೊಳುತ್ತೆ ಜಾ ಆಗ್ಬಿಡುತ್ತೆ ನಿಜವಾಗಿ ಹೊಡ್ಕೊಂಡ್ಬಿಟ್ರೆ ಕಲ್ಪನೆ ನೋಡ್ಕೋಕ್ಕಾಗಲ್ಲ ಏನನ್ನ ಅಜ ಹುಟ್ಟತ್ತೆ ಅಜ ಹೊಡೆಯುತ್ತೆ ಅಂತ ಅಜ ಅಂದ್ರೇನೋ ಹುಟ್ಟುತ್ತೆ ಅದೇ ಹುಟ್ಟತ್ತೆ ಅಂದ್ರೆ ಹೊಡೆಯುತ್ತೆ ಅಂದ್ರೆ ನಿರವಯ ಯಾವ್ದು ಸ್ವರೂಪ ನಮ್ದು ಅದನ್ನ ತುಂಡು ಮಾಡಿ ನೋಡೋಣ ತುಂಡು ಮಾಡಕ್ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಡ್ತೀಯ ನೀವು ಅದು ತುಂಡು ಮಾಡಕ್ ಹೋದ್ರೆ ಆ ತುಂಡನ್ನು ನೋಡ್ತಾ ನಿಂತ್ಕೊಳ್ತೀಯ ಹೊರತು ನೀನ್ ತುಂಡಾಗಲ್ಲ ನೀನ್ ತುಂಡಾದ್ರೆ ಏನಾಗುತ್ತೆ ಹೇಳೋ ನೀನೇ ತುಂಡಾಗ್ಬಿಟ್ಟು ನಿಂತ್ಕೋ ನೀನ್ ತುಂಡಾಗ್ತೀಯ ನೀನು ಒಂದ್ ಭಾಗ ಈ ಕಡೆ ಒಂದ್ ಭಾಗ ಈ ಕಡೆ ನೋಡಕ್ಕಾಗಲ್ವಾ ಯಾಕೆ ಅದು ಅಲ್ಲ ನೋಡಿಸ್ಕೊಂಡು ನೀನು ನೋಡು ನೀನು ಎರಡಾಗಲ್ವನಾ
ಯಾಕೆ ನಿನ್ನನ್ನು ಕಲ್ಪನೆ ಮಾಡ್ಕೊಂಡು ನಾನು ಇಲ್ಲಿ ಇದ್ಕೊಂಡು ನೋಡ್ಸ್ಕೊಳ್ತಾ ಈ ಕಳಸಲ್ಲಿ ನೀನು ನೋಡ್ಸಿರ್ತೀಯ ಇಲ್ವಾ? ನಾನು ನಿಮ್ಗೆ ಗೊತ್ತಾಗ್ತಾ ಇದೆಯಾ ಇಲ್ವಾ? ನಾನು ಯಾವ್ದು ಗೊತ್ತಾಗ್ತಿದೆ ಗೊತ್ತು ಮಾಡ್ಕೊಂಡು ಹೇಳಾಯ್ತಲ್ಲ. ಹೊಡಿಯಲ್ಲ ಅಂದೆ, ನಾನು ಗೊತ್ತಾಗ್ತಾ ಇದ್ದೆ ಅಂದೆ. ನಾನು ಅಂದೇನೋ ಚೇತನ ಅಂತ ನಾನು ಅಚೇತನ. ನಾನು ಗೊತ್ತಾಗುತ್ತಾ ಇಲ್ವಾ? ಗೊತ್ತಾಗುತ್ತೆ ಆಮೇಲೆ ಗೊತ್ತಾಗಿಸ್ಕೊಂಡದ್ದು ಚೇತನ. ಏನಾಯ್ತು? ನೀನು ನೋಡ್ಕೊಂಡ್ಬಿಟ್ಟೆ ಆಗಲ್ಲ ಅಂದ. ಏನ್ ಚೈತನ್ಯ ತೇಜ ಮನಸ್ಸು ನೋಡಿ. ನಾನು ಇದನ್ನು ನೋಡ್ತೀಯಲ್ಲ, ಅಹಂ ಪ್ರತ್ಯೇಗಮ್ಯ ಅಹಂಕಾರನು ಅಭಿಮಾನ ನೋಡ್ಕೋತೀಯಲ್ಲ. ಸಾರ್ ಹೇಳಿ ಸಾರ್ ಕೊಡೋ ಅವ್ರಿಗೆ. ನೋಡಿಸ್ಕೊಂಡಿದ್ದು ಆಬ್ಜೆಕ್ಟ್ ಆಗ್ಬಿಡಲ್ವಾ? ಅದಕ್ಕೆ ಚೈತನ್ಯ ಹೆಂಗ್ ಕೊಡ್ತೀಯ? ನಾನು ಗೊತ್ತಾಗ್ತಾ ಇದೆ ಅಂದ್ಮೇಲೆ ಯಾವ್ದು ಗೊತ್ತಾಗಿಸ್ಕೊಳತ್ತೋ ಅದು ವಿಷಯ ಆಯ್ತು. ಯಾರು ಗೊತ್ತು ಮಾಡ್ಕೊಳ್ತಾನೋ ಅವನು ವಿಷಯೀ ಆಗ್ತಾನೆ. ವಿಷಯಕ್ಕೆ ವಿಷಯೀ ಧರ್ಮ ಬರಲ್ವಲ್ಲ. ಅವಾಗ ನಾನು ಅನ್ನೋದು ವಿಷಯನೇ ಆಗ್ತಾ ಇದೆ, ಅದು ಆಬ್ಜೆಕ್ಟ್, ಭೇದ ಆಗ್ತಿಲ್ಲ ನನ್ನಲ್ಲಿ. ಸತ್ಯ ಅಂತ ಹೇಳ್ಬೇಕು. ಹೇಳುವಾಗ ಸುಳ್ಳು ಹೇಳ್ಬಾರ್ದಪ್ಪ. ಪ್ರಶ್ನೆ ಹಂಗ್ ಕೇಳಿದ್ರೇನೆ ಅಲ್ವಾ ವಿಚಾರ ಮಾಡೋದ್ ನೀವು. ಯಾವ್ದು ಗೊತ್ತಿಲ್ಲ. ನಾನು ಅನ್ನೋದು ಅರಿವೋ ಅಚೇತನ ಚೇತನ ನಾನು. ಅದು ಗೊತ್ತಾಗುತ್ತೋ ಇಲ್ವಾ? ಗೊತ್ತಾಗುತ್ತೆ. ಚೇತನ ಗೊತ್ತಾಯ್ತೋ ಇಲ್ವಾ? ಹೇಳಕ್ ಬೇಡ, ಹೇಳಕ್ಕಾಗುತ್ತೆ. ಗೊತ್ತಾಯ್ತು ಸಾಕು. ಹೇಳಕ್ ಗೊತ್ತಾಗ್ತಾನೆ. ನಾನು ಗೊತ್ತಾಗುತ್ತೆ. ಏನಾಯ್ತು? ಗೊತ್ತು ಮಾಡಿಸ್ಕೊಂಡು ನಾನು ಗೊತ್ತು ಮಾಡ್ಕೊಂಡೆ ನಾನು ಇದ್ದಾರೆ ಆಗ್ಲಿಲ್ವಾ? ತರ್ಕ. ಅಯ್ಯೋ ನಾನು ಗೊತ್ತಾಗ್ತಿದೆಯೋ ಇಲ್ವೋ ಅದನ್ನ ಹೇಳ. ಅನುಭವ ಹೇಳ. ನಾನು ಗೊತ್ತಾಗ್ತಾ ಇದೆಯೋ ಇಲ್ವೋ? ಸಾಕ್ಷಿ ಮಾತ್ರ ಪೂರ್ತಿ ಕರೆಕ್ಟ್ ಹೇಳಿ ಸರ್. ಇಟ್ಕೊಳ್ಳಿ ಪೂರ್ತಿ ಕರೆಕ್ಟ್ ಹೇಳಿ. ನಾನು ಅನ್ನೋದು ಸಾಕ್ಷಿಯೋ? ಯಾವ ತರಹ ಹೇಳಪ್ಪ. ನಾನು ಅನ್ನೋದು ಇದೆಯೋ ನಿಮ್ಗೆ ಇದೆಯೋ ಇಲ್ವಾ? ಯಾವ ತರ ನಾನು ನೆನ್ಕೊಳ್ತಾ ಇದೆಯೋ ಇಲ್ವಾ? ನಾನು ಅಚೇತನ. ನಾನು ಅಚೇತನ. ನೀನ್ ನಿಂಗೆ ಅಚೇತನ. ನಿನ್ಗೆ ಗೊತ್ತಾಗಿದ್ಮೇಲೆ ತರ್ಕ ಮಾಡೋದು. ಅನುಭವ ಹೇಳೋ. ನಾನು ಅಚೇತನ ಗೊತ್ತಾಗತ್ತಾ? ನಾನು ನೋಡಿದ ಅಚೇತನ ಗೊತ್ತಾಗುತ್ತೆ. ನಿನಗೆ ಹೇಗೆ ಗೊತ್ತಾಗುತ್ತೆ? ನಾನು ನೋಡೋದು ನಾನಾಗ ಹೇಗೆ? ನಾನು ನಿಂತದ್ದು ಚೇತನ. ಅದು ಗೊತ್ತಾಗುತ್ತೆ ಅಂದ್ರೆ ಏನಾಯ್ತು? ಮತ್ತೆ ಇಲ್ಲ ಅಂತೀಯ? ಅಲ್ಲಿ ಕೇಳು. ಹೌದು, ಬಿಡಿಸ್ಬೇಕು ಇದನ್ನ. ನೀನು ಅರ್ಥ ಆಗಿಲ್ಲ. ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಪ್ರಶ್ನೆ ಮಾಡ್ತಿರೋದು. ನೀನ್ ತಪ್ಪುತ್ತಾ ಇಲ್ಲ ಈ ಜಾಗದಲ್ಲಿ. ಕರೆಕ್ಟಾಗಿ ತಿಳ್ಕೊಬೇಕು. ನೀವು ಅರ್ಥ ಮಾಡ್ಕೋಬೇಕು, ಆಳವಾಗಿ ವಿಚಾರ ಮಾಡ್ಬೇಕು. ಸುಮ್ಮನೆ ಮೇಲ್ಮೇಲೆ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾಳೆ ನೀವು ಹೊರಗಡೆ ಹೋದ್ರೆ ನಿಮ್ಮನ್ನ ಅಲ್ಲಾಡಿಸ್ಬಿಡ್ತಾರೆ. ಹೇಳ್ರಿ ಕೇಳೋದು ಹೆಂಗೆ ಕೇಳೋ. ಡೋಂಟ್ ಗೆಟ್ ಶೈನ್. ನಾಚಿಕೆ ಪಡ್ಕೋಬೇಡ. ನಾನು ಅನ್ನೋದನ್ನ ಯಾವ್ದಕ್ಕೆ ಆರೋಪ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಆಯ್ತಾ? ಇವಾಗ ನಾನು ನೋಡ್ತಾ ಇದ್ದೀನಿ ಅಂದಾಗ ನಾನು ಏನಾಗಿರ್ತೀನಿ? ನೋಡೋನಾಗಿರ್ತೀನಿ. ಆಯ್ತಾ? ನೋಡೋ ಕ್ರಿಯೆ ಯಾವ್ದ್ರದ್ದು? ನೋಡೋ ಕ್ರಿಯೆ ಇಂದ್ರಿಯ. ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ನನ್ನನ್ನೇ ಚೈತನ್ಯದಿಂದ ಕೂಡಿರುವ ನಾನು ಅಂತ ಆರೋಪ ಮಾಡ್ಕೊಂಡಿರ್ತಾನೆ. ವಿವೇಕಿ ಅದೊಂದು ಬಿಡಿಸ್ಕೊಂಡಾಗ ಏನಾಗುತ್ತೆ? ಅಲ್ಲಿ ನಾನ್ ನೋಡ್ತಾ ಇದ್ದೀನಿ ಅನ್ನೋದು ಇಂದ್ರಿಯ ಧರ್ಮನ ನನ್ನ ಮೇಲೆ ಸೂಪರ್ ಇಂಪೋಸ್ ಆರೋಪ ಮಾಡ್ಕೋತಾ ಇದ್ದೀನಿ ಅಂತ ಆಗುತ್ತೆ. ಅದು ಗೊತ್ತಾಗ್ತಾ ಇದೆಯಲ್ಲ, ನಾನ್ ನೋಡ್ತಾ ಇದ್ದೀನಿ ಅನ್ನೋದು ಯಾರು ಗೊತ್ತಾಗ್ತಾ ಇದೆಯೋ ಅವನು ನಿಜವಾದ ನಾನು ಅಲ್ವಾ? ಅವಾಗ ನಾನ್ ನೋಡ್ತಾ ಇದ್ದೀನಿ ಅನ್ನೋ ಪ್ರಮಾತೃ ಏನಾಗ್ತಾನೆ? ವಿಷಯ ಆಗ್ತಾನೆ, ಆಬ್ಜೆಕ್ಟ್ ಆಗ್ತಾನೆ. ಅವಾಗ ಆಬ್ಜೆಕ್ಟ್ಗೆ ಅರಿವಿಲ್ಲ, ಅದು ಬಾರೋ ಮಾಡ್ಕೋತಾ ಇದೆ, ಮೋಸ ಮಾಡ್ತಾ ಇದೆ, ನಂದೇ ಅರಿವು ಅಂತ. ಅಲ್ಲಿ ಅದು ಇಂದ್ರಿಯ ಧರ್ಮ ಆಯ್ತು. ನಾನ್ ಯೋಚಿಸ್ತಾ ಇದ್ದೀನಿ ಅಂತೀರಾ, ಆಯ್ತಾ? ನಾನ್ ಯೋಚಿಸ್ತಾ ಇದ್ದೀನಿ ಅನ್ನೋದು ಗೊತ್ತು ಮಾಡ್ಕೋತಾ ಇದ್ದೀರಾ ತಾನೆ. ಈಗೇನೋ ಒಂದು ಯೋಚನೆ ಬರುತ್ತೆ, ಹೋಗ್ಬಿಟ್ಟು ಗುರುಗಳಿಗೆ ಸ್ನಾನಕ್ಕೆ ಸ್ವಿಚ್ ಹಾಕ್ಬೇಕು ಅಂತ. ಹೋಗ್ಬಿಟ್ಟು ಗುರುಗಳಿಗೆ ಸ್ನಾನಕ್ಕೆ ಸ್ವಿಚ್ ಹಾಕ್ಬೇಕು ಅಂತ ಯೋಚನೆ ಬಂದಾಗ್ಲೇನೆ ಅದನ್ನ ಗೊತ್ತು ಮಾಡ್ಕೊಳ್ಳೋ ಇನ್ನೊಬ್ಬ ನಾನು ಇದೀನಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಸ್ಮೃತಿ ಬರಲ್ಲ. ನೀವು ಅಲ್ಲಿ ಹೋದ್ಮೇಲೆ ಅದ್ ಜ್ಞಾಪಕ ಬರ್ಬೇಕಲ್ಲ, ಕಂಟಿನ್ಯೂಟಿ ಇರ್ಬೇಕು, ಆಯ್ತಾ? ಸೊ ಮನಸ್ಸು ಬಾರೋ ಮಾಡ್ಕೋತಾ ಇದೆ ಆತ್ಮನ ಚೇತನತ್ವನ. ಆ ಮನಸ್ಸಲ್ಲೇ ಯೋಚಿಸೋನೇ ನಾನು ಅಂತ.
ಅದರಲ್ಲೇ ನನ್ನತನ ಹಾಕೊಂಡಿದ್ರಿಂದ ನಿಮಗೆ ನಾನು ಗೊತ್ತು ಮಾಡ್ಕೊಳ್ಳೋ ನಾನು. ಅವಾಗ ಯೋಚಿಸೋ ನಾನೇನಾಯ್ತು, ಆಬ್ಜೆಕ್ಟ್ ಆಯ್ತು, ವಿಷಯ ಆಯ್ತು. ಅವಾಗ ಅದು ನಾನಲ್ಲ. ಇಲ್ಲಿ ಒಂದೊಂದಾಗಿ ಬಿಡಿಸ್ಕೊಂಡ್ ಬರ್ಬೇಕು, ಆಮೇಲೆ ನಿಶ್ಚಯ ಮಾಡೋದು, ಅದು ನಾನಲ್ಲ. ಸೊ ಅಲ್ಲಿಗೆ ನನ್ನ ಸ್ವರೂಪ ಏನೋ ನಾನು ಯಾವಾಗಲೂ ಗೊತ್ತು ಮಾಡ್ಕೊಳ್ಳೋನಷ್ಟೇ. ಯಾವ್ಯಾವ್ದು ಗೊತ್ತಾಗ್ತಾ ಇದೆಯೋ, ಈಗ ನಾನು ಗೊತ್ತಾಗ್ತಾ ಇದೆ ಅಂದ್ರೆ ಆ ನಾನು ನಾನಲ್ಲ, ಒರಿಜಿನಲ್ ನಾನಲ್ಲ ಅಂತ ವಿಚಾರ ಮಾಡಿ ತಿಳ್ಕೊಬೇಕು ವಿವೇಕದಿಂದ. ಅದು ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು ಚೈತನ್ಯದ ಚೇತನತ್ವನ ಎಳ್ಕೊಂಬಿಟ್ಟು ಇದೇ ನಾನ್ ಚೇತನಾನೇನೋ ಅಂತ ವ್ಯವಹಾರ ಮಾಡ್ತಾ ಇದೆ. ಅದಕ್ಕೆ ಆ ಗುರುಗಳು ಹೇಳಿದ ಪ್ರಶ್ನೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಆ ನಾನ್ ಯಾರು ಅನ್ನೋದನ್ನ ಬಿಡಿಸ್ಕೋಬೇಕು ನೀವು. ನೋಡೋನು ನಾನಾಗ್ಬಿಟ್ರೆ ಹೌದಲ್ವಾ, ಗೊತ್ತು ಮಾಡ್ಕೊಳ್ಳೋನು ನಾನು ಎರಡ್ ನಾನ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಆ ತಪ್ಪು ತಿಳುವಳಿಕೆ ಕಾಲದಲ್ಲಿ ಅದ್ ನಾನಾಗಿರ್ತೀನಿ ಅಷ್ಟೇ. ಅರ್ಥ ಆಯ್ತಾ? ವಿಷಯಿ ಭೇದ ಅನ್ ಮಾಡ್ಕೋಬೇಕು, ಅವಾಗ ಕನ್ಫ್ಯೂಸ್ ಆಗಲ್ಲ. ಹೇಳಿದ್ರು ನಾನು ನೋಡ್ತಾ ಇದ್ದೀನೋ ಇಲ್ವಾ, ಅಲ್ಲಂಗ್ ವಿಷಯ ಬೇಡ, ಅದು ಕಥೆ ಆಗುತ್ತೆ. ನೀನ್ ವಿಷಯ ತಕೋ, ಪ್ರೈಮ್ ವಿಷಯ ನಾನು ಅನ್ನೋದು ನೋಡ್ತಾ ಇದ್ದೀನೋ ನೋಡ್ಸ್ಕೊತಾ ಇದ್ದೀನೋ, ನಾನು ಗೊತ್ತಾಗ್ತದೆ ಅಂದ್ರೆ ನಾನು ಅನ್ನೋದು ಅನಾತ್ಮ, ನಾನು ನೋಡಲ್ವಾ, ನಾನು ಅರಿವಿಲ್ವಾ, ನಾನು ಅಚೇತನ ಮಗರ. ಯಾವ್ದು ಗೊತ್ತಾಗತ್ತದ? ಯಾವ್ದು? ಅಲ್ಲಪ್ಪ, ಸ್ವರೂಪಕ್ಕೆ ಏನು ಗೊತ್ತಾಗ, ಅದಕ್ಕೆ ಇನ್ಸ್ಟ್ರೂಮೆಂಟ್ ಇಲ್ಲ, ಅದೇನ್ ಗೊತ್ತು ಮಾಡ್ಕೊಳತ್ತ? ಸ್ವರೂಪಕ್ಕೆ ಏನು ಕಣ್ಣಿದ್ಯಾ ನೋಡಕ? ಕಣ್ಣ ನೋಡಕ ಸ್ವರೂಪ ಹೆಂಗ್ ನೋಡುತ್ತೆ? ಕಣ್ಣನ್ನು, ಕಿವಿಯನ್ನು, ಮುಗನ್ನು, ಮನಸ್ಸನ್ನು ಹೆಂಗ್ ನೋಡುತ್ತೆ ಸ್ವರೂಪ? ಸ್ವರೂಪ ಶುದ್ಧ ಚೈತನ್ಯ ಮಾತ್ರ ಅಲ್ವ ಸ್ವರೂಪ. ಶುದ್ಧ ಚೈತನ್ಯ ಮನಸ್ಸು ಹೆಂಗ್ ನೋಡುತ್ತದೋ? ಮನಸ್ಸು ನೋಡ್ತಿದೆ ಅದಕ್ಕೆ ಗೊತ್ತಾಗುತ್ತಾ? ಮನಸ್ಸು ಗೊತ್ತಾಗುತ್ತಾ? ಮನಸ್ಸು ಅದಕ್ಕೊಂದು ಮನಸ್ಸಿದೆ ನೋಡಕ. ಹೆಂಗ್ ನೋಡ್ತದ? ಯಾರಿಗೆ? ನನ್ ಪ್ರಶ್ನೆ ಏನೋ, ಮನಸ್ಸನ್ನು ಆತ್ಮ ಹೇಗ್ ನೋಡ್ತಾನೆ ಪ್ರಶ್ನೆ. ಮನಸ್ಸನ್ನು ಪುಸ್ತಕ ಹೇಗ್ ನೋಡ್ತೀಯ ಹಂಗ್ ನೋಡ್ತೀಯ ಮನಸ್ಸನ್ನ? ಹೆಂಗ್ ನೋಡ್ತೀಯ ಮನಸ್ಸನ್ನ? ನಿಶ್ಚಯ ಮಾಡೋದು, ಕನಸಲ್ಲಿ ಹೆಂಗ್ ನೋಡ್ತೀಯೋ? ಕನಸಲ್ಲಿ ಹೆಂಗ್ ನೋಡ್ತೀಯ ಹೇಳು? ಕನಸು ನೋಡ್ತಾ ಇರ್ತೀಯ ಅಲ್ವಾ? ಕನಸನ್ನು ಹೆಂಗ್ ನೋಡ್ತೀಯ? ಅದಾಗೆ ನೋಡ್ತೀಯೋ, ಪುಸ್ತಕ ನೋಡ್ದಂಗ್ ನೋಡ್ತೀಯೋ? ತಾದಾತ್ಮ್ಯತೆ ಬಂದ್ಬಿಡುತ್ತೆ. ಮನಸ್ಸನ್ನು ನೋಡುವಾಗ ನೀನ್ ಮನಸ್ಸಾಗಿ ನೋಡ್ತೀಯ ಹೊರತು ಮನಸ್ಸನ್ನು ಸಬ್ಜೆಕ್ಟ್ ಆಬ್ಜೆಕ್ಟ್ ಇರಲ್ಲ ಅಲ್ಲಿ. ಆಮೇಲೆ ಹೇಳುವಾಗ ಸಬ್ಜೆಕ್ಟ್ ಅದು ಮಾಡ್ಕೋತೀಯ ಹೊರತು ತತ್ಕಾಲದಲ್ಲಿ ನೀನೇ ಮನಸ್ಸಾಗಿ ಮನಸ್ಸನ್ನು ನೋಡ್ತಿರ್ತೀಯ ಹೊರತು ತಾದಾತ್ಮ್ಯ ಜ್ಞಾನ ಹೊರತು ವಿಷಯ ಜ್ಞಾನ ಅಲ್ಲ. ಎರಡು ತರಹ ಜ್ಞಾನ ಇದೆ. ಪುಸ್ತಕ ನೋಡುವಾಗ ಅದು ವಿಷಯ, ನಾನು ವಿಷಯ ಇರ್ತೀನಲ್ಲ. ನಾನು ಅನ್ನೋದನ್ನ ನೋಡುವಾಗ, ಮನಸ್ಸನ್ನು ನೋಡುವಾಗ ನಾನಾಗಿ ಮನಸ್ಸನ್ನು ನೋಡ್ತಿರ್ತೀನಿ ಹೊರತು ನಾನು ಮುಂದಿಟ್ಕೊಂಡು ನಾನು ನೋಡಲ್ಲ. ನಾನೇ ಆಗಿ ಅಹಂಪ್ರತ್ಯನಾಗಿ ಅಹಂಪ್ರತ್ಯ ಗೊತ್ತಾಗ್ತಾ ಇದೆ, ಮನಸ್ಸಾಗಿ ಮನಸ್ಸು ಗೊತ್ತಾಗ್ತಾ ಇದೆ. ನಿಜವಾಗಿ ನಾನು ಅದನ್ನ ಬಿಟ್ಟಿರ್ತೀನಿ, ಅಹಂಪ್ರತ್ಯವನ್ನು ಬಿಡ್ತೀನಿ, ಮನಸ್ಸನ್ನು ಬಿಡ್ತೀನಿ, ಈ ಬುದ್ಧಿಯನ್ನು ಬಿಡ್ತೀನಿ ಅಂದ್ರೆ ಕೇವಲ ನನ್ನ ಸ್ವರೂಪಕ್ಕೆ ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ನಾನು ಅನ್ನೋದು ಇಲ್ಲ. ಅದೇ ನನ್ನ ಪರಮಾರ್ಥ ರೂಪ. ಆ ರೂಪಕ್ಕೆ ಹುಟ್ಟಿಲ್ಲ, ಬದಲಾವಣೆ ಇಲ್ಲ, ವಿಕಾರವಿಲ್ಲ, ಅವಯವ ಇಲ್ಲ. ಮುಂದಕ್ಕೆ ಹೋಗೋಣ. ನಿನಗೆ ಗೊತ್ತಾಗ್ಲಿ ಅಂತ ಅಷ್ಟಕ್ಕೆ ನಿಮ್ಗೆ ಡೀಲ್ ಮಾಡ್ಬೇಕು ಅಂತಲ್ಲ, ತಿಳ್ಕೊಬೇಕು ವಿಷಯ. ಇದು ಆಳವಾದ ವಿಷಯ ಅರ್ಥ ಮಾಡ್ಕೋದ್ರೆ ಯಾವತ್ತೂ ಹಿಂಗೆ ಉಳ್ಕೊಂಡ್ಬರ್ತದೆ ಪೆಂಡಿಂಗ್ ಅಲ್ಲಿ. ತತ್ವತಃ ವಿದ್ವಾನಿ ಮತ್ತೆ ಯಥಾ ಅಗ್ನಿ ಶೀತಃ ಶೀತತಾಂ. ಅಗ್ನಿ ಶೀತತ್ವವನ್ನು ಹೇಗೆ ಹೊಂದೀತೋ ಆತ್ಮನು ಮರ್ತ್ಯನು ಜನು ಆಗ್ಬಿಡ್ತಾನೆ, ಜಾ ಆಗ್ಬಿಡ್ತಾನೆ, ಮರ್ತ್ಯನು ಆಗ್ಬಿಡ್ತಾನೆ. ಅಗ್ನಿ ಶೀತ ಆಗೋದು ಹೊಂದಲ್ವೋ, ಅಮೃತ ಮರ್ತ್ಯವಾಗೋದು ಅಜ ಜಾ ಆಗೋದು ಹೊಂದಲ್ಲ. ತಚ್ಚ ಅನಿಷ್ಟಂ ಸ್ವಭಾವ ವೈಪರೀತ್ಯ ಗಮನಂ. ಅದು ಇಷ್ಟವಲ್ಲ, ಒಪ್ಪಿಗೆ ಅಲ್ಲ. ಅದು ಯಾವುದೋ ಸ್ವಭಾವವು ಬದಲಾಯಿಸ್ಕೊಳ್ಳೋದು ಅನ್ನೋದು, ಅಮೃತ ಮರ್ತ್ಯವಾಗೋದು, ಅಜ ಜಾ ಆಗೋದು ಅನ್ನೋದು ಇಷ್ಟವಲ್ಲ. ಅದು ಸ್ವಭಾವವನ್ನ ವೈಪರೀತ್ಯ ಗಮನ ಅಂದ್ರೆ ವ್ಯತ್ಯಾಸ ಮಾಡ್ಕೊಳ್ಳೋದು, ಬಿಟ್ಕೊಳ್ಳೋದು. ಅದು ಯಾವ ವಾದಿಗೂ ಇಷ್ಟ ಇಲ್ಲ, ಅದು ಅನುಭವಕ್ಕೂ ಒಪ್ಪಿಗೆ ಇಲ್ಲ. ಯಾಕೆ? ಸರ್ವ ಪ್ರಮಾಣ ವಿರೋಧ. ಶ್ರುತಿ, ಪ್ರತ್ಯಕ್ಷ, ಅನುಭವ ಯಾವುದಕ್ಕೂ ಹೊಂದಲ್ಲ, ಅದು ಯುಕ್ತಿಗೂ ಹೊಂದಲ್ಲ. ಅಮೃತ ಮರ್ತ್ಯವಾಗೋದು, ಅಜ ಜಾ ಆಗೋದು ಹೊಂದಲ್ಲ. ಅಜಂ ಅವ್ಯಯಂ ಆತ್ಮತತ್ವ ಮಾಯೈವ ಭಿದ್ಯತೇನ ಪರಮಾರ್ಥತಃ. ಅಜವೂ ಅವ್ಯಯವೂ ನಾಶರಹಿತವೂ. ದೇವ ಮನೆಗೆ ಬಂದ, ದೇವದೇವ ಮನೆಗೆ ಬಂದ. ಅಜವೂ ಅವ್ಯಯೂ ಆಗಿರ್ತಕ್ಕಂತಹ ಪರಮಾರ್ಥ ತತ್ವವು
ಮಾಯಿಂದಲೇ ಅದು ಏವ ಮಾಯೈವ ಅವಧಾನ ಮಾಡ್ತಾ ಇದ್ದಾರೆ. ಮಾಯಿಂದಲೇ ಗೊತ್ತಿರೋದ್ರಿಂದ ಏನಾಯ್ತು, ನಿಜವಾಗಿ ಹೊಡೆಯಲ್ಲ, ನಿಜವಾಗಿ ಬೇರೆ ಆಗಲ್ಲ, ಒಂದಂತೆ ತೋರುತ್ತೆ, ಬೇರೆ ಆದಂತೆ ತೋರುತ್ತೆ. ಪರಮಾರ್ಥವಾಗಿ ಅದು ಹೊಡ್ಕೊಂಡಲ್ಲ, ಹೊಡ್ಕೊಳ್ಳೋದು ಇಲ್ಲ. ಯಾವಾಗಲೂ ತನ್ನ ತನ್ನ ನೈಜ ರೂಪವನ್ನು ಬಿಟ್ಕೊಳ್ಳೋದಿಲ್ಲ. ಪರಮಾರ್ಥವಾಗಿ ಹೇಗೋ ಬೇರೆ ಬೇರೆ ತೋತಾನೇ ಇರುತ್ತೆ, ಅದೊಂದು ಸ್ವಭಾವ. ಅಲ್ಲಿವರೆಗೆ ಒಂದಲ್ಲ ಒಂದು ರೀತಿ ಅದು ತೋರ್ಕೊತಾನೇ ಇರುತ್ತೆ. ತಸ್ಮಾನ್ನ ಪರಮಾರ್ಥ ಸದ್ವೈತಂ. ಆದ್ದರಿಂದ ದ್ವೈತವೆಂಬುದು ನಿಜವಾಗಿ ಇರುವಂಥದ್ದಲ್ಲ, ಕಾಲ್ಪನಿಕವಾಗಿ ತೋರಿಕೆಯಿಂದ ಇದೇ ಅನಿಸ್ಕೊಳ್ತೇವೆ ಹೊರತು ವಿಚಾರ ಮಾಡಿದ್ರೆ ಇದೋ ಬಿಡುತ್ತೆ. ಇರೋದಕ್ಕೆ ಏನು ಲಕ್ಷಣ, ಯಾವಾಗಲೂ ಇರುವಂಥದ್ದಾಗಿರ್ಬೇಕು. ದ್ವೈತ ಕಾಣ್ತಿರುವಾಗಲೇನೇ ಯಾವುದೊಂದು ದ್ವೈತ ಕಾಣ್ತಿದೀವೋ ಅದು ದ್ವೈತ ಕ್ಷೇತ್ರ ಸೇರಿದ್ದು. ಕಣ್ಣು ಕಿವಿ ಮೂಗು ಬಾಯಿಯಿಂದ ನೋಡ್ತಿದ್ರೆ ಅದು ದ್ವೈತವೇ, ಮನಸ್ಸು ಬುದ್ಧಿ ಅದು ದ್ವೈತವೇ. ದ್ವೈತದಿಂದ ದ್ವೈತ ನೋಡ್ತೀವೋ ಅದ್ವೈತದಿಂದ ದ್ವೈತ ನೋಡ್ತೀವೋ ಅಂತ ಕೇಳಿದ್ರೆ ದ್ವೈತದಿಂದ ದ್ವೈತ ನೋಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ದ್ವೈತ ನೋಡ್ತೀವಿ, ಅದ್ವೈತದಿಂದ ದ್ವೈತ ನೋಡಕ್ ಆಗೋದೇ ಇಲ್ಲ. ಪರಮಾರ್ಥವಾಗಿ ಇರುವುದಲ್ಲ, ತೋರಿಕೆ ಮಾತ್ರ. ಓಂ ಅಜಾತಸ್ಯೈವ ಭಾವಸ್ಯ ಜಾತಿಮಿಚ್ಛಂತಿ ವಾದಿನಃ ಅಜಾತೋ ಹ್ಯಮೃತೋ ಭಾವಃ ಸಮೇಷ್ಯತಿ. ಅಜಾತಸ್ಯೈವ ಭಾವಸ್ಯ ಜಾತಿಮಿಚ್ಛಂತಿ ವಾದಿನಃ ಅಜಾತೋ ಹ್ಯಮೃತೋ ಭಾವೋ ಮರ್ತ್ಯತಾಂ ಕಥಮೇಷ್ಯತಿ. ಅಜಾತಸ್ಯ ಸಂಧೆ ವೆರಿ ಗುಡ್. ಭಾವಸ್ಯ ಜಾತಿಂ ಇಚ್ಛಂತಿ ವಾದಿನಃ ಅಜಾತಃ ಹಿ ಅಮೃತಃ ಭಾವಃ ಮರ್ತ್ಯತಾಂ ಕಥಂ ಇಷ್ಯತಿ. ಹಿ ಅಮೃತಃ ಅಜಾತಸ್ಯೈವ ಅಂದ್ರೆ ಏವಕಾಲ ಹಾಕಿದ್ದಾರೆ. ಯಾವತ್ತಿಗೂ ಹುಟ್ಟದೇ ಇರುವಂಥದ್ದೇ ಯಾವುದು? ಪರಮಾರ್ಥ ತತ್ವ, ಬ್ರಹ್ಮತತ್ವ, ಬ್ರಹ್ಮಸ್ವರೂಪ. ಅಜಾತವೇ ಆಗಿದ್ದಂತಹ ಆ ತತ್ವಕ್ಕೆ ಕೇಚಿತ್ ವಾಜಿನ ಅಂತ ವಾಜಿನಹನಿಗೆ ಯಾರೋ ಕೆಲವು ವಾದಿಗಳು ಹಿಂದೆ ಕ್ಯಾಟಗರಿ ಅಲ್ಲ, ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯ ಆ ಜಾತಿ ಅಲ್ಲ. ಇಲ್ಲಿ ಜಾತಿನೇನೋ ಹುಟ್ಟು ಜನಿ ಪ್ರಾದುರ್ಭಾವಿಕ ಜಾತಿ ಹೇಗ ಹುಟ್ಟದೇ ಹುಟ್ಟನ್ನು ಹೇಳ್ತಾರೆ ಕಣ್ರಿ, ಏನ್ ಇವರು ಅಂತ ಕೊಡಬಾದ್ರು. ಯಾವ್ದು ಹುಟ್ಟದೇ ಇರುವಂಥದ್ದು, ಹುಟ್ಟೇ ಇಲ್ಲದಕ್ಕೆ ಹುಟ್ಟನ್ನು ಹೇಳ್ತಾರೆ. ನೀವು ಧೀರರು ಅವರು. ಆಕಾಶವನ್ನು ಚಾಪೆ ಹೆಂಗೆ ಸುತ್ತಾರೆ ಧೀರ ಅಲ್ವನವರು? ಸುತ್ತಗೋದು ಆಕಾಶ ಚಾಪೆ ಹೇಗೆ ಹಂಗೆ ಅವರು ಹುಟ್ಟದ್ದಕ್ಕೆ ಹುಟ್ಟನ್ನು ಹೇಳ್ತಾರೆ. ಹುಟ್ಟೋದೇ ಇಲ್ಲ, ಹುಟ್ಟಿಯೇ ಇಲ್ಲ, ಹುಟ್ಟಾಗೋದೇ ಇಲ್ಲ, ಅಂಥದ್ದಕ್ಕೂ ಹುಟ್ಟನ್ನು ಹೇಳ್ತಾರೆ ವಾದಿಗಳು. ಯಾಕೆ ಆದರೆ ಅಜಾತವಾದ ಅಮೃತವಾದ ಆ ತತ್ವ ಭಾವನೆ ಪದಾರ್ಥ ಅದು ಹೆಂಗಾನೆ ಮರ್ತ್ಯತಾಂ ಏಷ್ಯತಿ ಪ್ರಶ್ನೆ ಆಕ್ಷೇಪ ಮಾಡಿದೆ. ಹೆಂಗೆ ಆಗತ್ತೆ? ಅಜಾತ ಅಂತೀರ, ಅಮೃತ ಅಂತೀರ. ಅಜಾತವೂ ಅಮೃತವೂ ಆಗಿರ್ತಕ್ಕಂಥ ಭಾವನೆ ಪದಾರ್ಥವು ಹುಟ್ಟು ಬಿಟ್ರೆ ಏನಾಗುತ್ತೆ? ಮರ್ತ್ಯವಾಗ್ಬಿಡುತ್ತೆ. ಅದು ಹೆಂಗೆ ಆಗತ್ತೆ ಕೇಳ್ತಾ ಇದ್ದಾರೆ. ಹುಟ್ಟತ್ತೆ ಅಂತ ಅಂತೀರಲ್ಲ, ಅಜಾತವಾದ ಅದ್ವಿತೀಯವಾದ ಪರಬ್ರಹ್ಮ ಹುಟ್ಟತ್ತೆ ಹೇಳ್ತಾರೋ ಅವ್ರ ಮೇಲೆ ಆಕ್ಷೇಪಣೆ ಮಾಡ್ತಿದ್ದಾರೆ. ಅಜಾತವು ಅಮೃತವಾದದ್ದು ಹೆಂಗಯ್ಯ ಹುಟ್ಟುತ್ತೆ? ಹುಟ್ಟಿದ ಅಮೃತ ಆಗೋದೇ ಇಲ್ಲ. ಅದು ಮರ್ತತ್ವ ಅಂತಾನೆ ಹೆಂಗ್ ಹೊಂದತ್ತೆ? ಅಜಾತವು ಅಮೃತವಾದದ್ದು ಮರ್ತತ್ವ ಹೆಂಗ್ ಹೊಂದತ್ತೆ? ಸಾಧ್ಯ ಇಲ್ವಲ್ಲ ಅಂತ ಆಕ್ಷೇಪ. ಇದು ಪ್ರಶ್ನೆ ಅಲ್ಲ. ಪ್ರಶ್ನೆ ಅದೇನೋ ಉತ್ತರ ಕೊಡ್ಬೇಕು, ಉತ್ತರ ಕೊಡಲ್ಲ, ಆಕ್ಷೇಪೆ ಮಾಡ್ತಿದ್ದಾರೆ. ಏತು ಪುನಃ ಕೇಚಿತ್ ಉಪನಿಷದ್ ವ್ಯಾಖ್ಯಾತಾರಃ ಬ್ರಹ್ಮವಾದಿನಃ ವಾವಧೂಕಾಃ ಅಜಾತಸ್ಯೈವ ಆತ್ಮತತ್ವಸ್ಯ ಅಮೃತಸ್ಯ ಸ್ವಭಾವತಃ ಜಾತಿಂ ಉತ್ಪತ್ತಿಂ ಇಚ್ಛಂತಿ ಪರಮಾರ್ಥತಃ ಏವ ತೇಷಾಂ ಜಾತಂ ಚೇತ್ ತದೇವ ಮರ್ತ್ಯತಾಂ ಏಷ್ಯತಿ ಅವಶ್ಯಂ. ವಾದಿನಃ ಅನ್ನೋಕೆ ಏತು ವಾದಿನಃ. ಯಾವ ವಾದಿಗಳು ಯಾರೋ ಆ ವಾದಿಗಳು ಅಂತಾರೋ ವಾವಧೂಕಾಹ. ವಾವಧೂಕೋತಿ ವಕ್ತರಿ ಅಮರಕೋಶ.
ಹರಟೆ ಮಲ್ರು ಅಂತ ಸುಮ್ಮನೆ ಅರ್ಥವಿಲ್ಲದೆ ಮಾತಾಡೋ ವಾವದೂಕರು, ರಗಳವರು, ಸುಮ್ಮನೆ ಬೊಗಳ್ತಾ ಇರ್ತಾರೆ, ಮೀನಿಂಗ್ಲೆಸ್ ಆಗಿ ಹೇಳ್ತಾ ಇರೋದು ಅದು ವಾವದೂಕರು. ಹೇಳ್ತಾ ಇರ್ತಲ್ಲ ಅವ್ರಿಗೆ ಭಾವದೂಕ ಅಲ್ಲ, ಭಾವದೂಕೋತಿ ವಕ್ತರಿ ಅಂತ ಅವರು ಅಲ್ಲ ಪ್ರಸಿದ್ಧ. ಇದರಲ್ಲಿ ಅಮರಕೋಶದ ವಾಯಿದೆ ಭಾವದೂಕೋತಿ ಭಕ್ತರಿ ಅಂತ. ಸ್ವಾಮಿ ಸುಮ್ಮನೆ ವಾದಿಗಳು ರಸ ಮಾಡ್ಬಿಡ್ತಾರೆ. ವಾದಿಗಳು ಅಂತ ಮೂಲಕ್ಕೆ ಮಾತಾಡ್ತಾರೆ, ಸುಮ್ಮನೆ ವಿಚಾರ ಇಲ್ಲದೆ ವಿವೇಕ ಇಲ್ಲದೆ ಹೇಳುವಂಥವ್ರು ಅಂತ. ಭಾವದೂ ಪ್ರತಿಭಕ್ತ ಅದೇನೋ ತುಂಬಾ ಹರಡ್ತಾರೆ. ಹರಟೋದಕ್ಕೆ ಏನು ಸಿಕ್ಕಾಪಟ್ಟೆ ಹರಡ್ತಾ ಇದೆಯಲ್ಲ, ಹರಟೆ ಬಲ್ಲ ಅಂತಲ್ಲ, ಹರಟೆಗೆಲ್ಲ ಬಹಳ ಮೀನಿಂಗ್ ಇಲ್ಲ, ಬಹಳ ಅರ್ಥ ಇಲ್ಲ. ಕೆಲವರು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವರು ಅಂತ ಉಪನಿಷತ್ತಿಗೆ ಅರ್ಥ ತೋರಿಸ್ತೀವಿ ಅಂತ ಹೇಳಿ ಅವರು ಆ ಬ್ರಹ್ಮವಾದಿಗಳು ಅನ್ಸ್ಕೊಂಡವರಾಗಿ ಅವರು ಭಾವದೂಕರಾಗಿದ್ದಾರೆ. ಸುಮ್ಮನೆ ಹರಟೆ ಮರವಾಗಿ ಏನೇನೋ ಹೇಳೋದಾಗಿದ್ದಾರೆ. ಅವರು ಅಜಾತವೇ ಆಗಿದ್ದಾದ, ಹುಟ್ಟದೇ ಇದ್ದದ್ದಾದ, ಅಮೃತವಾಗಿರುವ, ಅಮೃತ ಸ್ವಭಾವದ್ದಾಗಿರುವ ಆತ್ಮತತ್ವಕ್ಕೆ ಜಾತಿ ಹೇಳ್ತಾರೆ. ಏನ್ ಹೇಳೋಣ, ಇಂಥದ್ದಕ್ಕೂ ಹುಟ್ಟನ್ನು ಹೇಳ್ತಾರೆ. ಇವಾಗೂ ಅವರು ಧೀರರು ಅನ್ಬೇಕು ಅವರು ಅವ್ರನ್ನ. ಯಾಕೆ ಹುಟ್ಟದ್ದಕ್ಕೆ ಹುಟ್ಟನ್ನು ಹೇಳ್ತಾರೆ ಅಂದ್ರೆ ಧೀರಲ್ವನ? ಆಕಾಶಂ ಚಾಪೆಯಿಂದ ಸುತ್ತಾರೆ ಅಂದ್ರೆ ಧೀರ ಅಲ್ವ ಅವನು? ಚಾಕದಿಂದ ಸುತ್ತೋಣ ನೀನು, ಹಾಗಾದ್ರೆ ಸುತ್ತಕ್ಕೆ ಚಾಪೆ ನಂಗಂತೂ ಆಗಲ್ಲಪ್ಪ. ಮುಷ್ಟಿನ ಹಿಡ್ಕೊಳಕ್ಕೆ ಆಗಲ್ಲ, ಕಡಿದಿನ ಕಡಿಯಕ್ಕೆ ಆಗಲ್ಲ. ಹೇಪಿ ಖಮಪಿ ಮುಷ್ಟಿನ ಜಿಗೃಚ್ಛಂತಿ ಸೋಪಾನವಾದ ಆರೋಹಂತಿ ಬೈದ ಭಾಷೆ. ಅದನ್ನು ಕೂಡ ಬಯಚು ತತ್ಕರ್ತು ಶಕ್ರು ಮಹಾಂಬಿದ್ದಾರೆ. ನಮ್ಗೆ ಅದನ್ನು ಮಾಡೋಕ್ಕಾಗಲ್ಲ, ಅವ್ರು ಅದನ್ನು ಕೂಡ ಮಾಡ್ಯಾರು ಅಂತ ಇಲ್ಲ. ಮುಷ್ಟಿನ ಹಿಡ್ಕೊಂಡ್ಬಿಟ್ಟಾರು, ಕಡಿದ್ರೆ ಕಡ್ದು ಬಿಟ್ಟಾರು, ಸೋಪಾನ ಹಾಕಿ ಹೊತ್ತು ಬಿಟ್ಟಾರು ಆಕಾಶವನ್ನ. ಇಂಥ ಶಕ್ತಿ ಇದೆ ಅವರಿಗೆ. ಚರ್ಮೋದ್ ವೇಷ್ಟೈತೆ ಬಿಚ್ಚಂತಿ, ವೇಷ್ಟಿತು. ಮರ್ತ್ಯತ್ವ ಗೊತ್ತಾಗ್ತಿಲ್ಲ. ಮರ್ತ್ಯತ್ವ ಅಂದ್ರೆ ಈಗ ಮೃಂಗ್ ಪ್ರಾಣತ್ಯಾಗೆ ಧಾತು. ಮರ್ತ್ಯ ಅಂದ್ರೆ ಸಾಯೋದು ಸ್ವಭಾವಕ್ಕೆ ಅದು. ಮರ್ತ್ಯಸ್ಯ ಭಾವ. ಮರ್ತ್ಯ ಅಂದ್ರೆ ಮನುಷ್ಯನಿಗೆ ಮರ್ತ್ಯ ಅಂತಾರೆ, ಸಾಯೋ ಸ್ವಭಾವ. ಅಮೃತಕ್ಕೆ ಆಪೋಸಿಟ್ ವಿರುದ್ಧ ಮರ್ತ್ಯ, ಸಾಯೋ ಸ್ವಭಾವ, ಸಾಯೋಶೀಲ. ಸಣ್ಣ ಡೌಟ್ ಇದೆ. ಹೇಳಿಪ್ಪ. ಇದು ನಾನು ಆಮೇಲೆ ತಾನು ಅಂತ ಹೇಳಿದ್ರಲ್ಲ ಗುರುಗಳೇ. ಹೌದು. ಸೊ ಈ ನಾನು ಅನ್ನೋದನ್ನ ಒಂದು ಇಂಡಿವಿಜುವಲ್ ಐ ಅಂತ ತಗೋಬಹುದಾ? ಹೌದು. ಆಮೇಲೆ ತಾನು ಅನ್ನೋದನ್ನ ಬಂದು ಅದೇ ಯೂನಿವರ್ಸಲ್ ಐ ಅಂತ ತಗೋಬಹುದಾ? ಆತ್ಮ ಅಂತ ಯೂನಿವರ್ಸಲ್ ಐ, ಆತ್ಮ ಅಂತ ಯೂನಿವರ್ಸಲ್ ಐ ಅಂತ ಇದೆಯಾ?